ಎಲ್ಲ ಅಧ್ಯಯನಾಸಕ್ತರಿಗೆ ಸ್ವಾಗತ. ಈಗ ನಾನು ವಿವಾಹ ದಕ್ಷಿಣೆಯ ಅಧ್ಯಯನದ ಮೊದಲ ಅಧ್ಯಾಯ, ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಕೆಲವು ಪರಿಚಯಾತ್ಮಕವಾದ ಮಾತುಗಳನ್ನು ಆಡಿದ್ದೇನೆ ಲೇಖಕನ ನುಡಿ ಅನ್ನುವ ಹೆಸರಿನಲ್ಲಿ. ಈಗ ವಸ್ತು ಮತ್ತು ಅಧ್ಯಯನ ವಿಧಾನ ಎನ್ನುವ ಈ ಶೀರ್ಷಿಕೆಯಡಿ ನಿಜವಾಗಲೂ ನಾನು ಮೊದಲ ಅಧ್ಯಾಯವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ನನಗನ್ನಿಸ್ತದೆ. ನಾನು ತೆರೆಮರೆಯಲ್ಲಿದ್ದು ಓದುತ್ತಾ ನಿಮ್ಮ ಜೊತೆಗೆ ಸ್ಕ್ರೀನ್ ಮೇಲೆ ನಾನು ಕೂಡ ಓದುತ್ತಾ ಹೋಗ್ತಾನೆ. ತಾವು ನಾನು ವಾಚಿಸಿದ್ದನ್ನು ಆಲಿಸಬಹುದು ಮತ್ತು ತಮ್ಮ ಮೊಬೈಲ್ನಲ್ಲಿ ತಾವು ಸ್ಕ್ರೀನ್ನ ಹಾರಿಜೆಂಟಲ್ ಆಗಿ ಮಾಡಿಕೊಂಡು ನೋಡ್ತಾನೆ ಹೋಗಬಹುದು. ಈಗ ಮೊದಲಿಗೆ ವಿವಾಹ ದಕ್ಷಿಣೆ ಪಾರಿಭಾಷಿಕ ಪ್ರಶ್ನೆ ಕುರಿತು. ವಿ ಪ್ಲಸ್ ವಾಹ್ ಎಂಬ ಎರಡು ಸಂಸ್ಕೃತ ಶಬ್ದಗಳಿಂದ ವ್ಯುತ್ಪತ್ತಿಯಾದದ್ದು ವಿವಾಹ. ಹಾಗಂದರೆ ವಧುವನ್ನು ವರನು ತನ್ನ ಗೃಹಕ್ಕೆ ಕರೆದುಕೊಂಡು ಹೋಗುವ ಮೆರವಣಿಗೆ ಎಂದರ್ಥ. ದಕ್ಷಿಣೆ ಎಂಬುದು ದಕ್ಷಿಣ ಎಂಬ ಮೂಲ ಧಾತುವಿನಿಂದ ವ್ಯುತ್ಪತ್ತಿಯಾದದ್ದು. ದಕ್ಷಿಣ ಎಂದರೆ ಶುಭ ಕಾರ್ಯಗಳಲ್ಲಿ, ದಾನ ಕರ್ಮಾದಿಗಳಲ್ಲಿ ಬ್ರಾಹ್ಮಣರಿಗೂ ಪುರೋಹಿತರಿಗೂ ಜಂಗಮರಿಗೂ ಕೊಡುವ ದ್ರವ್ಯ ಅಂದರೆ ಹಣ. ಆದ್ದರಿಂದ ವಿವಾಹ ಪ್ಲಸ್ ದಕ್ಷಿಣೆ ಎಂಬ ಸಂಯುಕ್ತ ಪದವು ಪಿತೃಪ್ರಧಾನ ಸಮಾಜದ ಆರ್ಯ ಸಂಸ್ಕೃತಿ ಮೂಲದ್ದು. ಈ ದಕ್ಷಿಣಕ್ಕೆ ಸಮಾನಾರ್ಥಕವಾದ ಆಂಗ್ಲ ಪದ ಸಾಕ್ರಿಫಿಷಿಯಲ್ ಫೀ ಅಂತ ಅರ್ಥ. ಸಾಕ್ರಿಫಿಷಿಯಲ್ ಫೀ ಅಂದರೆ ಒಂಥರ ಯಜ್ಞ ದಕ್ಷಿಣೆ ಅನ್ನೋ ಅರ್ಥದಲ್ಲಿದೆ ಅದು. ವಿವಾಹ ಸಂದರ್ಭದಲ್ಲಿ ವಿವಾಹವನ್ನು ಅಧಿಕೃತಗೊಳಿಸಲು ಮಾನ್ಯಗೊಳಿಸಲು ಇಂಗ್ಲಿಷ್ನಲ್ಲಿ ರ್ಯಾಟಿಫಿಕೇಶನ್ ಅಂತ ಕರೀತಾರೆ. ಮಾನ್ಯಗೊಳಿಸಲು ಹೆಣ್ಣಿನ ಮತ್ತು ಗಂಡಿನ ಪಕ್ಷಗಳ ನಡುವೆ ಒಂದು ವಿಶಿಷ್ಟ ಸ್ವರೂಪದ ಆರ್ಥಿಕ ಕೊಡುಕಳೆ ನಡೆಯುತ್ತದೆ. ಇದನ್ನು ನೀವು ಗಮನಿಸಬೇಕು. ನಾವು ಮದುವೆ ಅಂದರೆ ಒಂದು ಗಂಡು ಹೆಣ್ಣು ಸೇರ್ಸೋದಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದರೆ ಹೆಣ್ಣಿನ ಮತ್ತು ಗಂಡಿನ ಪಕ್ಷಗಳ ನಡುವೆ ಒಂದು ವಿಶಿಷ್ಟ ಸ್ವರೂಪದ ಆರ್ಥಿಕ ಕೊಡುಕಳೆ ನಡೆಯುತ್ತದೆ. ಹೆಣ್ಣಿನವರು ಆಕೆಗೆ ಪತಿಯಾಗಲಿರುವ ಗಂಡಿಗೆ ಗಂಡಿನ ಕಡೆಯವರಿಗೆ ಕೊಡುವ ಸಂಪದವೇ ವರದಕ್ಷಿಣೆ. ಅದನ್ನು ಡೌರಿ ಅಂತ ನಾವು ಇಂಗ್ಲಿಷಲ್ಲಿ ಕರಿತೀವಿ. ಗಂಡಿನವರು ಅವನಿಗೆ ಪತ್ನಿಯಾಗಲಿರುವ ಹೆಣ್ಣಿಗೆ ಅಥವಾ ಹೆಣ್ಣಿನ ಕಡೆಯವರಿಗೆ ಕೊಡುವ ಸಂಪದವೇ ವಧು ದಕ್ಷಿಣೆ. ಇದನ್ನು ಬ್ರೈಡ್ ವೆಲ್ತ್ ಅಂತ ಕರೀತಾರೆ. ವಧು ಸಂಪದ ಅಂತ ಬ್ರೈಡ್ ವೆಲ್ತ್. ಅದನ್ನು ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ವಧು ದಕ್ಷಿಣೆ ಅಂತ ಕರಿತೀವಿ. ಹಿಂದಕ್ಕೆ ತೆರ ಅಂತ ಕರಿತಿದ್ರು. ಆ ಸಂಪದ ದುಡ್ಡು, ಬಂಗಾರ, ಸ್ಥಿರ ಆಸ್ತಿ, ಪಶು, ಉದ್ಯೋಗ, ಅಗತ್ಯ ವಸ್ತುಗಳು ಹೀಗೆ ವಿಭಿನ್ನ ಸ್ವರೂಪದವಾಗಿರುತ್ತಿದ್ದವು. ಅದೇನೇ ಇರಲಿ, ಹೀಗೆ ಈ ಎರಡು ಪರಿಭಾಷೆಗಳಲ್ಲಿ ಒಂದು ನಿರ್ದಿಷ್ಟ ಆರ್ಥಿಕ ವ್ಯವಹಾರ, ಆರ್ಥಿಕ ಕೊಡುಕೊಳೆಯನ್ನು ಮಾತ್ರ ಸೂಚಿಸುತ್ತಿರುವುದರಿಂದ ಅವು ಸ್ಪಷ್ಟವಾಗಿ ಸ್ಪೆಸಿಫಿಕ್ ಟರ್ಮ್ಸ್ ಅಂದರೆ ವಿಶೇಷ ಪರಿಕಲ್ಪನೆಗಳಾಗಿವೆ. ಈ ಎರಡನ್ನು ಭೇದರಹಿತವಾಗಿ ನಿರ್ವಚಿಸುವ ಸಾಮಾನ್ಯ ವಿಶಾಲ ಪರಿಭಾಷೆಯೇ ವಿವಾಹ ದಕ್ಷಿಣೆ. ಸಂಸ್ಥೆಗಳಾಗಿ ಈ ಪರಿಭಾಷೆಗಳನ್ನು ಅರ್ಥೈಸುವುದಾದರೆ ವಧು ದಕ್ಷಿಣೆ ಮತ್ತು ವರದಕ್ಷಿಣೆಗಳಿಗೆ ದೇಶ, ಕಾಲ, ಜನಾಂಗಗಳ ಇತಿಮಿತಿಗಳಿರುವುದರಿಂದ ಅವು ಸಕೀಲ ಅಂದರೆ ಆರ್ಗ್ಯಾನಿಕ್ ಅಥವಾ ಫೈನೈಟಿವ್ ಇನ್ಸ್ಟಿಟ್ಯೂಷನ್ಸ್ ಎನ್ನಬಹುದು. ಫೈನೈಟಿವ್ ಇನ್ಸ್ಟಿಟ್ಯೂಷನ್ಸ್ ಅನ್ಬಹುದು, ಇನ್ಫೈನೈಟಿವ್ ಅಲ್ಲ. ಆದರೆ ವಿವಾಹ ದಕ್ಷಿಣೆಗೆ ದೇಶ ಕಾಲಾದಿ ಮಿತಿಗಳಿಲ್ಲದಿರುವುದರಿಂದ ಇದು ವಿಶಾಲ ಅಥವಾ ಇನ್ಫೈನೈಟಿವ್ ಇನ್ಸ್ಟಿಟ್ಯೂಷನ್ ಎನ್ನಬಹುದು. ಈ ವಿಷಯವನ್ನು ಇನ್ನಷ್ಟು ಹೆಚ್ಚು ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ಪ್ರಾಚೀನ ಭಾರತದ ಬಹುತೇಕ ಎಲ್ಲ ಜಾತಿ ಜನಾಂಗಗಳಲ್ಲಿ ಪ್ರಧಾನವಾದದ್ದು ವಧುದಕ್ಷಿಣೆ. ಕನ್ನಡದಲ್ಲಿ ಇದನ್ನು ತೆರ ಎಂತಲೂ ಕರೆಯುತ್ತಾರೆ. ಆದರೆ ಕಾಲ ಸರಿದಂತೆ ಆ ವರದಕ್ಷಿಣೆ
ತೆರ ಅಳಿದು ವಧು ದಕ್ಷಿಣೆ ತೆರ ಅಳಿದು ವರದಕ್ಷಿಣೆಯು ಬಂತು. ಆದಾಗ್ಯೂ ಇಂದಿಗೂ ಕೆಳಜಾತಿ ಜನಾಂಗಗಳಲ್ಲಿ, ಬುಡಕಟ್ಟುಗಳಲ್ಲಿ ಈ ಹಳೆಯ ತೆರ ಪದ್ಧತಿ ಇದೆ. ಆದರೆ ಇದು ದಿನೇ ದಿನೇ ವಿನಾಶವಾಗುವ ಸ್ಥಿತಿಯಲ್ಲಿದೆ. ಅವರಲ್ಲಿ ವಿದ್ಯಾವಂತ ನೌಕರಶಾಹಿ ಮತ್ತು ವ್ಯಾಪಾರಿ ವರ್ಗ ಹುಟ್ಟಿಕೊಂಡಾಕ್ಷಣ ಹಳೆಯ ವಧುದಕ್ಷಿಣೆ ಅಳಿದು ಹೊಸ ವರದಕ್ಷಿಣೆ ಪ್ರವರ್ಧಮಾನಕ್ಕೆ ಬರುತ್ತದೆ. ಹಳೆಯ ಪದ್ಧತಿಯಾದ ತೆರ ಅಥವಾ ವಧುದಕ್ಷಿಣೆಯು ಕೇವಲ ಸಾಂಕೇತಿಕ ಆಚರಣೆಯಾಗುತ್ತದೆ. ಆದರೆ ಮುಂದೊಮ್ಮೆ ಮತ್ತೆ ವಧುದಕ್ಷಿಣೆಯು ಇಂದಿರುವ ವರದಕ್ಷಿಣೆಯನ್ನು ಹಿಮ್ಮೆಟ್ಟಿ ಮತ್ತೆ ವಿಜೃಂಭಿಸಬಹುದು. ಅದೇನೇ ಇರಲಿ, ಒಂದೊಮ್ಮೆ ವಧುದಕ್ಷಿಣೆಯು ಈ ದೇಶದ ಬಹುತೇಕ ಎಲ್ಲ ಪ್ರಾಚೀನ ಜನಸಮುದಾಯಗಳಲ್ಲಿದ್ದಿತೆಂಬುದು ನಿಜ. ಆ ಕಾಲ ಸರಿದು ಹೋಗಿ ಹಲವು ಶತಮಾನಗಳು ಸಂದಿವೆ. ಇಂದು ಬಹುತೇಕ ಎಲ್ಲ ಮೇಲ್ಜಾತಿಗಳಲ್ಲಿ ಪ್ರಧಾನವಾಗಿರುವುದು ವರದಕ್ಷಿಣೆ. ಏಷ್ಯಾ, ಯುರೋಪ್ಗಳಲ್ಲಿ ವರದಕ್ಷಿಣೆ ಪ್ರಧಾನವಾಗಿದ್ದರೆ, ಆಫ್ರಿಕಾದಲ್ಲಿ ವಧುದಕ್ಷಿಣೆ, ಕನ್ಯಾಶುಲ್ಕ, ತೆರ ಪ್ರಧಾನವಾಗಿತ್ತು. ಹೀಗೆ ವಧುದಕ್ಷಿಣೆ ಮತ್ತು ವರದಕ್ಷಿಣೆ ಇವೆರಡು ಕಾಲ, ದೇಶ, ಜನಾಂಗ ಸೀಮಿತ ಸಂಸ್ಥೆಗಳು. ಉಗಮ, ಹುಟ್ಟಿನ ದೃಷ್ಟಿಯಿಂದ ಮಾತೃವಂಶಾವಳಿ, ಮಾತೃಪ್ರಧಾನ ಕುಟುಂಬ ರೂಪ ಹೇಗೆ ಪ್ರಾಚೀನವೋ, ಇದಕ್ಕೆ ಹೊಂದಿಕೊಂಡೇ ಬೆಳೆದಿದ್ದ ಸಂಸ್ಥೆಯಾದ ವಧುದಕ್ಷಿಣೆಯೂ ಕೂಡ ಪ್ರಥಮ ಹಾಗೂ ಪ್ರಾಚೀನ ಸಂಸ್ಥೆ. ಪಿತೃಪ್ರಧಾನ ಕುಟುಂಬ ರೂಪ ಹಾಗೂ ಪಿತೃವಂಶಾವಳಿ ಹೇಗೆ ಅರ್ವಾಚೀನವೋ, ವರದಕ್ಷಿಣೆಯೂ ಕೂಡ ಅರ್ವಾಚೀನವೇ. ಹೀಗೆ ತಮ್ಮ ಮಧ್ಯೆ ಹಿರಿಕಿರಿತನ ಹೊಂದಿರುವ ಈ ಮಾನವ ಸಂಸ್ಥೆಗಳು ಒಂದು ಇನ್ನೊಂದಕ್ಕೆ ದಾರಿ ಮಾಡಿ ಕೊಡುತ್ತವೆಯಾದರೂ, ಹಿರಿಯ ಪ್ರಾಚೀನ ಸಂಸ್ಥೆಯಾದ ವಧುದಕ್ಷಿಣೆಯು ಕೊನೆಯ ಪಕ್ಷ ಸಾಂಕೇತಿಕ ರೂಪದಲ್ಲಾದರೂ ಅಸ್ತಿತ್ವವನ್ನು ಈಗಲೂ ಉಳಿಸಿಕೊಂಡೇ ಇದೆ. ಅವೆರಡೂ ಸ್ವತಂತ್ರ ಸಂಸ್ಥೆಗಳೆಂಬುದು ಗಮನಾರ್ಹ. ಇವುಗಳಿಗೆ ಹೋಲಿಸಿದಲ್ಲಿ ವಿವಾಹ ದಕ್ಷಿಣೆಯು ನಿಸ್ವತಂತ್ರವಾದ, ಏಕೆಂದರೆ ವಧುದಕ್ಷಿಣೆ ಮತ್ತು ವರದಕ್ಷಿಣೆ ಹೊರತಾಗಿ ಸ್ವತಂತ್ರವಾದ ಅಸ್ತಿತ್ವ ಈ ವಿವಾಹ ದಕ್ಷಿಣೆಗಿಲ್ಲ. ಯಾಕಂದ್ರೆ ವಿವಾಹ ದಕ್ಷಿಣೆ ಅನ್ನೋ ಪದವನ್ನು ನಾವು ಜನರಲ್ ಆಗಿ ವಧುದಕ್ಷಿಣೆ ಮತ್ತು ವರದಕ್ಷಿಣೆ ಎರಡನ್ನೂ ಸೂಚಿಸುವ ಪದವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಆದರೆ ವಿಶಾಲವಾದ, ದೀರ್ಘಾಯುಷ್ಯವುಳ್ಳ, ಸಾಮಾನ್ಯವಾದ ಸಂಸ್ಥೆಯಾಗಿದೆ ಯಾವುದು? ವಿವಾಹ ದಕ್ಷಿಣೆ ಅಂತಕ್ಕಂಥದ್ದು. ದ್ವೈತಾವತಾರಿಯಾದ ಇದು ಒಂದು ನಿರ್ದಿಷ್ಟ ದೇಶ, ಕಾಲ, ಜನಾಂಗದಲ್ಲಿ ಇದರ ಒಂದೊಂದು ನಿರ್ದಿಷ್ಟ ಅವತಾರದೊಂದಿಗೆ ಈ ವಿವಾಹ ದಕ್ಷಿಣೆ ವಿಜೃಂಭಿಸುತ್ತದೆ. ಒಟ್ಟಾರೆ ಚರ್ಚೆಯ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಒಂದು ತಾತ್ಪೂರ್ತಿಕ ನಿರ್ಣಯವನ್ನು ನಾವು ನೀಡಬಹುದು. ವಿವಾಹ ಕ್ಷೇತ್ರದಲ್ಲಿ ಈ ದಕ್ಷಿಣಾ ಪದ್ಧತಿ ಬೆಳೆದ ಕಾಲಘಟ್ಟದಿಂದೀಚೆಗೆ ಬಹುತೇಕ ಎಲ್ಲ ದೇಶ, ಜಾತಿ, ಜನಾಂಗ ವರ್ಗಗಳಲ್ಲಿ ಮತ್ತು ಎಲ್ಲ ಕಾಲದಲ್ಲಿ ವಧುದಕ್ಷಿಣೆ ಅಥವಾ ವರದಕ್ಷಿಣೆಯ ರೂಪದಲ್ಲಿ ವಿವಾಹವನ್ನು ಅಧಿಕೃತ ಮಾನ್ಯಗೊಳಿಸುವ ಪ್ರಮುಖ ಸಾಧನವಾಗಿ ಒಂದು ಆರ್ಥಿಕ ಕೊಡುಕೊಳೆಯ ಸ್ವರೂಪದಲ್ಲಿ ಅಸ್ತಿತ್ವದಲ್ಲಿದ್ದುಕೊಂಡು ಬಂದುದೇ ಈ ವಿವಾಹ ದಕ್ಷಿಣೆ. ಇದರ ಉಪರೂಪಗಳಾದ ವಧುದಕ್ಷಿಣೆ ಹಾಗೂ ವರದಕ್ಷಿಣೆಗಳಿಗಿಂತ ಇದು ಹೆಚ್ಚು ಸಾರ್ವತ್ರಿಕ ಹಾಗೂ ದೀರ್ಘಕಾಲಿಕ. ದ್ವೈತಾವತಾರಿಯಾದ ಇದು ನಿಸ್ವತಂತ್ರ ಸಂಸ್ಥೆ. ಹೀಗೆ ವಿವಾಹ ದಕ್ಷಿಣೆ ಎಂಬುದು ಹೆಚ್ಚು ಸಮಗ್ರ, ದೃಷ್ಟಿ ವೈಶಾಲ್ಯತೆಯುಳ್ಳ ತಾಂತ್ರಿಕ ಪರಿಭಾಷೆ ಎಂಬುದು ನನ್ನ ವಾದ. ಇಲ್ಲಿ ಒಂದು ಅಡಿಟಿಪ್ಪಣಿಯನ್ನು ತಾವು ಗಮನಿಸಬಹುದು. ದ ಮೀನಿಂಗ್ ಆಫ್ ವಿವಾಹ ರೆಫರ್ಸ್ ಮೇನ್ಲಿ ಟು ದ ಸೆರೆಮನಿ ಆಫ್ ಕ್ಯಾರಿಂಗ್ ಅವೇ ದಿ ಬ್ರೈಡ್ ಟು ದ ಬ್ರೈಡ್ ಗ್ರೂಮ್ಸ್ ಹೌಸ್. ಅಂದ್ರೆ ವಧುವನ್ನ ವರ ತನ್ನ ಮನೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನ ಅದು ಸೂಚಿಸ್ತದೆ ಅಂತ. ವಿ ಪ್ಲಸ್ ವಾಹ್ ಅಂದ್ರೆ ಟು ಕ್ಯಾರಿ ಅಂತ. ಹಿಂದೂ ಸೋಷಿಯಲ್ ಆರ್ಗನೈಸೇಷನ್ ಬೈ ಪಂಡರೀನಾಥ್ ಹೆಚ್ ಪ್ರಭುನೋ ಪ್ರಾಣುನೋ ಇರಬೇಕದು, ಪುಟ 149. ಇನ್ನೊಂದು ಎರಡನೇ ರೆಫರೆನ್ಸು ಗುರುನಾಥ್ ಜೋಶಿ, ಕನ್ನಡ ಶಬ್ದಕೋಶ. ಇನ್ನೊಂದು ಮೂರನೇದು ಫಾರ್ಮ್ಸ್ ಆಫ್ ಮ್ಯಾರೇಜ್, ಎಚ್ ಚಟರ್ಜಿ ಶಾಸ್ತ್ರಿ, ಪುಟ 428. ಇವು ರೆಫರೆನ್ಸ್. ಈಗ ಮುಂದಿನ ಭಾಗ ವಸ್ತು ಅಧ್ಯಯನ ವ್ಯಾಪ್ತಿ ಅಂತ. ಅಂತ ಇದಕ್ಕೆ ನಾನು ನಂಬರ್ ಕೊಟ್ಟಿದ್ದೇನೆ. ಮೇಲಿನದು ಇದು ವಸ್ತು ಅಧ್ಯಯನ ವ್ಯಾಪ್ತಿ. ದ್ವೈತಾವತಾರಿ ಸಂಸ್ಥೆಯಾದ ವಿವಾಹ ದಕ್ಷಿಣೆ ಈ ಅಧ್ಯಯನದ ವಸ್ತು. ಇದು ಬಹು ಸಂಕೀರ್ಣ ಸ್ವರೂಪದ, ಬಹುಮುಖೀಯ, ಬಹುಕಾರ್ಯನಿರ್ವಾಹಕ,
ಬಹುಮುಖ ಪರಿಣಾಮಕಾರಿ ಅರ್ಥ ಸಂಸ್ಥೆ. ಆದ್ದರಿಂದ ಇದನ್ನ ಕೇವಲ ಎಥ್ನೋಗ್ರಫಿಕ್ ದೃಷ್ಟಿಯಿಂದ ಮಾತ್ರವೇ ಅಧ್ಯಯನ ಮಾಡುವುದು ಅಪೂರ್ಣ, ಅಸಮಗ್ರ ಹಾಗೂ ಅವೈಜ್ಞಾನಿಕವೂ ಹೌದು. ಇದರ ತನಿಖೆಯಲ್ಲಿ ಏಳುವ ಮೂಲ ಪ್ರಶ್ನೆ, ಆದಿಯಲ್ಲಿ ಶುದ್ಧ ಮಾನವ ಸಂಸ್ಥೆಯಾಗಿದ್ದಿರಬಹುದಾದ ವಿವಾಹ ಎಂಬ ಮಾನವ ಸಂಸ್ಥೆಯೊಂದಿಗೆ ಏಕೆ ಈ ವಿವಾಹ ದಕ್ಷಿಣೆ ತದನಂತರದಲ್ಲಿ ಹುಟ್ಟಿಕೊಂಡಿತು? ಯಾಕಂದ್ರೆ ಮೊದಲಿಗೆ ಮನುಷ್ಯರು ಪರಸ್ಪರ ಒಬ್ಬರೊಬ್ಬರು ಸಂಬಂಧ ಅಂದ್ರೆ ಗಂಡು ಮತ್ತು ಹೆಣ್ಣು ಕೂಡಿಕೊಳ್ತಾ ಇದ್ರು. ಅದನ್ನ ನಾವು ವಿವಾಹ ಅಂತ ಅಂದ್ರೆ ಅಲ್ಲಿ ಯಾವುದೇ ಆರ್ಥಿಕ ಕನ್ಸಿಡರೇಷನ್ಸ್ ಇಲ್ಲದೆ, ಅಂದ್ರೆ ಆರ್ಥಿಕ ಪರಿಗಣನೆಗಳಿಲ್ಲದೆ ಕೇವಲ ಮಾನವ ಸಂಬಂಧ ನಡೀತಾ ಇತ್ತಲ್ಲ, ಆ ತರಹದ ವಿವಾಹ ಎಂಬ ಮಾನವ ಸಂಸ್ಥೆಯೊಂದಿಗೆ ಈ ನಂತರ ಈ ವಿವಾಹ ದಕ್ಷಿಣೆ ಅಂತಕ್ಕಂಥದ್ದು ಯಾಕೆ ಹುಟ್ಟಿಕೊಳ್ತು ಅನ್ನೋದು ಮೂಲ ಪ್ರಶ್ನೆ. ಮಾನವ ಸಮಾಜದ ವಿಕಾಸದ ಯಾವ ಹಂತದಲ್ಲಿದ್ದು ಹುಟ್ಟಿಕೊಂಡಿತು, ಯಾವ ಹಂತದಲ್ಲಿ ಇದು ಹುಟ್ಟಿಕೊಂಡಿತು, ಯಾವ ವಸ್ತು ಪರಿಸ್ಥಿತಿಗಳು ಇದರ ಹುಟ್ಟಿಗೆ ಕಾರಣವಾದವು, ಈ ಅರ್ಥ ಸಂಸ್ಥೆಗೂ ಇದನ್ನು ಗಮನಿಸಿ ವಿವಾಹ ದಕ್ಷಿಣೆ ಅಂದ್ರೆ ವರದಕ್ಷಿಣೆ ಮತ್ತು ವಧು ದಕ್ಷಿಣೆ ಅವೆರಡನ್ನು ಒಳಗೊಂಡ ವಿವಾಹ ದಕ್ಷಿಣೆ ಅಂತಕ್ಕಂಥದ್ದು ಇದೊಂದು ಅರ್ಥ ಸಂಸ್ಥೆ, ಎಕನಾಮಿಕ್ ಇನ್ಸ್ಟಿಟ್ಯೂಷನ್. ಆದ್ರಿಂದ ಈ ಅರ್ಥ ಸಂಸ್ಥೆಗೂ ಉಳಿದ ಮಾನವ ಸಂಸ್ಥೆಗಳಿಗೂ ಆರ್ಥಿಕ ಸಂಸ್ಥೆಗಳಿಗೂ ಯಾವ ಸ್ವರೂಪದ ಸಂಬಂಧವಿದೆ ಅಂತ. ಯಾಕಂದ್ರೆ ಇದು ಸ್ವತಂತ್ರ ಇದ್ರೂ ಕೂಡ ಅದು ಬೇರೆ ಬೇರೆ ಮಾನವ ಸಂಸ್ಥೆಗಳಿಗೆ, ಹ್ಯೂಮನ್ ಇನ್ಸ್ಟಿಟ್ಯೂಷನ್ಸ್ ಅಂತೀವಲ್ಲ, ಅದು ಮ್ಯಾರೇಜ್ ಇರ್ಬೋದು, ಇನ್ನು ಬೇರೆ ಬೇರೆ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್, ಬಿಸ್ನೆಸ್ ಇರ್ಬೋದು, ಮತ್ತೊಂದಕ್ಕೆ ಇರ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬೇರೆ ಬೇರೆ ಬದುಕಿನ ಸಂಸ್ಥೆಗಳಿಗೆ ಹೇಗೆ ಇದು ಸಂಬಂಧವನ್ನು ಹೊಂದಿದೆ ಅಂತ. ಆ ವ್ಯವಸ್ಥೆಯೊಂದಿಗೆ ಈ ವಿವಾಹ ದಕ್ಷಿಣೆ ಯಾವ ರೀತಿಯ ಸಂಬಂಧ ಹೊಂದಿದೆ ಅನ್ನೋದನ್ನ ನಾವು ಮುಖ್ಯವಾಗಿ ಇಲ್ಲಿ ಪರಿಗಣಿಸಬೇಕಾಗ್ತದೆ. ಈ ತೆರನಾದ ಪ್ರಶ್ನೆಗಳಿಗೆ ಸಮಾಜಶಾಸ್ತ್ರಜ್ಞರಾದ ಜಾಕ್ ಗೂಡಿ, ಎಸ್.ಜೆ. ತಂಬಿಯಾರ್ ಅಂಥವರು ಅಧ್ಯಯನದಲ್ಲಿ ಸಮರ್ಥ, ಸ್ಪಷ್ಟ ಉತ್ತರ ಇಲ್ಲ. ಅವರೆಲ್ಲ ಅಧ್ಯಯನ ಮಾಡಿದ್ದಾರೆ, ಅವ್ರ ಪುಸ್ತಕಗಳು ನಾನು ಓದಿದ್ದೇನೆ, ಜಾಕ್ ಗೂಡಿ ಪುಸ್ತಕ ಓದಿದ್ದೇನೆ, ಎಸ್.ಜೆ. ತಂಬಿಯಾರ್ ಅವ್ರ ಪುಸ್ತಕ ಓದಿದ್ದೇನೆ. ಆದರೆ ಅಲ್ಲಿ ನಮಗೆ ಸಮರ್ಥವಾದ ಆನ್ಸರ್ ಈ ಪ್ರಶ್ನೆಗಳಿಗೆ ಸಿಗಲ್ಲ. ಇದರ ಉಗಮ ಕುರಿತಂತೂ ಈ ಅಧ್ಯಯನಗಳು ಏನನ್ನೂ ಕೂಡ ಹೇಳೋದಿಲ್ಲ. ಆದ್ದರಿಂದ ನನ್ನ ಪ್ರಸ್ತುತ ಅಧ್ಯಯನದ ವ್ಯಾಪ್ತಿ ಎಥ್ನೋಗ್ರಫಿಕ್ ಮೇರೆಯನ್ನ ಮೀರಿದ್ದು ಅನ್ನೋದನ್ನ ವಾಚಕರು ಗಮನಿಸಬೇಕು. ಇದು ಕೇವಲ ನನ್ನ ಸ್ಟಡಿ ಏನಿದೆಯಲ್ಲ, ಇದು ನನ್ನ ಸ್ಟಡಿ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಜಸ್ಟ್ ಕನ್ಫೈನ್ಡ್ ಟು ದ ಲಿಮಿಟೇಷನ್ ಆಫ್ ಎಥ್ನೋಗ್ರಫಿ. ಇಟ್ ಗೋಸ್ ಬಿಯಾಂಡ್ ಎಥ್ನೋಗ್ರಫಿ ಮೇರೆಯನ್ನು ಮೀರಿ ಹೋದಂಥದ್ದು ಅಂತ. ಮಾನವ ಸಮಾಜದ ಆರ್ಥಿಕ ಕೂಸಾದ ವಿವಾಹ ದಕ್ಷಿಣೆಯು ಉಳಿದ ಆರ್ಥಿಕ ಹಾಗೂ ಆರ್ಥಿಕೇತರ ಸಂಸ್ಥೆಗಳೊಂದಿಗೆ ಯಾವ ಸಂಬಂಧ ಹಾಗೂ ಎಂತಹ ಸ್ಥಾನ ಹೊಂದಿದೆ ಎಂಬ ಪ್ರಶ್ನೆಗೆ ಉತ್ತರಿಸಬೇಕಾದರೆ ನಾವು ತುಂಬಾ ಹಿಂದಕ್ಕೆ ಹೋಗಬೇಕಾಗುತ್ತದೆ. ಸಿಗ್ಮಂಡ್ ಫ್ರೈಡ್ ಪಂಥ ಮತ್ತು ಮಾರ್ಕ್ಸ್ ಪಂಥ ಇವುಗಳಲ್ಲಿ ಯಾವುದೊಂದಕ್ಕೂ ಸೇರಿಲ್ಲವೆಂದು ಹೇಳಿಕೊಂಡ ಬರ್ಟ್ರಂಡ್ ರಸೆಲ್ ಪ್ರಕಾರ ಸಮಾಜವು ಅದು ಪ್ರಾಚೀನವೇ ಇರಲಿ ಆಧುನಿಕವೇ ಇರಲಿ ಆರ್ಥಿಕ ವ್ಯವಸ್ಥೆ ಮತ್ತು ಕುಟುಂಬ ವ್ಯವಸ್ಥೆ ಎಂಬ ಎರಡು ವ್ಯವಸ್ಥೆಗಳನ್ನ ತನ್ನೆರಡು ರಚನಾಂಶಗಳನ್ನಾಗಿ ಹೊಂದಿದ್ದು ಅವೆರಡೂ ಪರಸ್ಪರ ಅಂತರ್ ಸಂಬಂಧಿತವಾಗಿರುತ್ತವೆ. ನೋಡಿಲ್ಲ, ಅದು ಮಾಡರ್ನ್ ಸೊಸೈಟಿ ಇರಲಿ ಓಲ್ಡ್ ಸೊಸೈಟಿ ಯಾವುದಾದ್ರೂ ಇರಲಿ, ಆರ್ಥಿಕ ವ್ಯವಸ್ಥೆ ಮತ್ತು ಕುಟುಂಬ ವ್ಯವಸ್ಥೆ ಎಂಬ ಎರಡು ವ್ಯವಸ್ಥೆಗಳನ್ನ ಈ ಸಮಾಜ ಅಂತಕ್ಕಂಥದ್ದು ತನ್ನ ರಚನಾಂಶಗಳನ್ನಾಗಿ ಹೊಂದಿದ್ದು ಅವು ಪರಸ್ಪರ ಒಂದಕ್ಕೊಂದು ಅಂತರ್ ಸಂಬಂಧಿತವಾಗಿವೆ ಅಂತ. ಮೊದಲನೆಯದು ಮನುಷ್ಯನ ಅವಶ್ಯಕತೆಗಳ ಬಯಕೆಗಳ ಈಡೇರಿಸುವಂತಹ ಆಹಾರ, ವಸತಿ ಮುಂತಾದ ಭೌತಿಕ ವಸ್ತು ಉತ್ಪಾದನೆಗೆ ಸಂಬಂಧಿಸಿದ್ದು ಅಂದ್ರೆ ಆರ್ಥಿಕ ವ್ಯವಸ್ಥೆ. ಎರಡನೆಯದು ಮಾನವನ ಲೈಂಗಿಕ ಚಟುವಟಿಕೆ ಮೂಲದ ಮಾನವ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ್ದು. ನೋಡಿ, ಈಗ ಮನುಷ್ಯನ ಉತ್ಪಾದನಾ ಕ್ಷೇತ್ರಗಳಲ್ಲಿ ಇವೆರಡು ಬಹಳ ಮುಖ್ಯ. ಒಂದು ಎಕನಾಮಿಕ್ ಪ್ರೊಡಕ್ಷನ್, ಇನ್ನೊಂದು ಈ ಮನುಷ್ಯನ ಸಂತಾನದ ಒಂದು ಪ್ರೊಡಕ್ಷನ್. ಇವು ಪರಸ್ಪರ ಒಂದಕ್ಕೊಂದು ಪೂರಕವಾದವು. ಅಂದರೆ ಮಾನವ ಸಮಾಜವು ಈ ಎರಡು ಭಿನ್ನ ವಿಶಿಷ್ಟ ಉತ್ಪಾದನಾ ಕ್ಷೇತ್ರಗಳನ್ನು ತನ್ನ ಅಧಿರಚನೆಯನ್ನಾಗಿ ಹೊಂದಿದೆ ಅಂತ. ನಾವು ಮಾರ್ಕ್ಸ್ ಪರಿಭಾಷೆಯಲ್ಲಿ ಹೇಳೋದಾದ್ರೆ ವಾಟ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ಹ್ಯೂಮನ್ ಸೊಸೈಟಿ ಅಂದ್ರೆ ದೀಸ್ ಟೂ ಪ್ರೊಡಕ್ಷನ್ ಸಿಸ್ಟಮ್ಸ್ ಆರ್ ದೀಸ್ ಟೂ ಪ್ರೊಡಕ್ಷನ್ ಸಿಸ್ಟಮ್ ಪ್ರೊವೈಡ್ ಎ ಬೇಸಿಸ್ ಫಾರ್ ದಿ ಸೊಸೈಟಿ ಅಂತ ಹೇಳ್ಬೋದು. ಇವೆರಡು ಒಂದು ಮೂಲ ಅಧಿರಚನೆಯನ್ನ ರಚಿಸ್ತವೆ ಅಂತ. ಯಾವುದು ಅಂದ್ರೆ ಒಂದು ಆರ್ಥಿಕ ಉತ್ಪಾದನಾ ಕ್ಷೇತ್ರ, ಇನ್ನೊಂದು ಮನುಷ್ಯ ಸಂತಾನದ ಉತ್ಪಾದನಾ ಕ್ಷೇತ್ರ ಅಂತ. ಈ ಅಭಿಪ್ರಾಯವನ್ನ ಎಂಗೆಲ್ಸ್ ಬಹು ಹಿಂದೆಯೇ ವ್ಯಕ್ತಪಡಿಸಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಭೌತಿಕವಾದಿ ತಿಳುವಳಿಕೆಯ ಪ್ರಕಾರ
ಸ್ವತಃ ಜೀವನದ ಉತ್ಪಾದನೆ ಪುನರುತ್ಪಾದನೆಯೇ ಅಂತಿಮ ಎಣಿಕೆಯಲ್ಲಿ ಇತಿಹಾಸದಲ್ಲಿ ನಿರ್ಧಾರಕ ಅಂಶವಾಗಿರುತ್ತದೆ. ನೋಡಿ ಗಮನಿಸಿ, ಇದು ಎಂಗೆಲ್ಸರ ಖಾಸಗಿ ಆಸ್ತಿ ಕುಟುಂಬ ಆ ಗ್ರಂಥದಿಂದ ತೆಗೆದುಕೊಂಡಿರೋದಿರ್ಬೇಕಿದು. ಭೌತಿಕವಾದಿ ತಿಳುವಳಿಕೆಯ ಪ್ರಕಾರ ಸ್ವತಃ ಜೀವನದ ಉತ್ಪಾದನೆ ಪುನರುತ್ಪಾದನೆಯೇ ಅಂತಿಮ ಎಣಿಕೆಯಲ್ಲಿ ಇತಿಹಾಸದಲ್ಲಿ ನಿರ್ಧಾರಕ ಅಂಶವಾಗಿರುತ್ತದೆ. ಒಂದು ಕಡೆ ಜೀವನಾಧಾರ ವಸ್ತುಗಳು, ಆಹಾರ, ಉಡುಪು ಮತ್ತು ವಸತಿಗಳ ಹಾಗೂ ಅವಕ್ಕೆ ಅವಶ್ಯವಾದ ಸಾಧನಗಳ ಉತ್ಪಾದನೆ, ಮತ್ತೊಂದು ಕಡೆ ಸ್ವತಃ ಮಾನವ ಜೀವಿಗಳ ಉತ್ಪಾದನೆ, ಸಂತಾನಾಭಿವೃದ್ಧಿ. ಒಂದು ನಿರ್ದಿಷ್ಟ ಕಾಲಘಟ್ಟದ ಒಂದು ನಿರ್ದಿಷ್ಟ ದೇಶದ ಜನರು ಯಾವ ಸಾಮಾಜಿಕ ಸಂಸ್ಥೆಗಳ ಆಶ್ರಯದಲ್ಲಿ ಜೀವಿಸುತ್ತಿದ್ದಾರೋ ಆ ಸಂಸ್ಥೆಗಳನ್ನು ಈ ಎರಡು ಉತ್ಪಾದನಾ ಬಗೆಗಳು ನಿರ್ಧರಿಸುತ್ತವೆ. ಒಂದು ಕಡೆ ಶ್ರಮ ಬೆಳವಣಿಗೆಯ ಘಟ್ಟವು, ಮತ್ತೊಂದು ಕಡೆ ಕುಟುಂಬವು ನಿರ್ಧರಿಸುತ್ತದೆ ಅಂತ. ಅಂದರೆ ಮಾನವ ಕೇಂದ್ರದಿಂದ ನಡೆವ ಈ ತೆರನಾದ ಎರಡು ಭಿನ್ನ ಬಗೆಯ ಉತ್ಪಾದನಾ ಕ್ಷೇತ್ರಗಳೇ ಅವನ ಇತರೆಲ್ಲಾ ಸಾಮಾಜಿಕ ಸಂಸ್ಥೆಗಳ ತಳಹದಿ ಎಂಬುದು ಸುಸ್ಪಷ್ಟ. ಆ ಎರಡು ಭಿನ್ನ ಉತ್ಪಾದನಾ ಕ್ಷೇತ್ರಗಳ ಸಂಸ್ಥೆಗಳನ್ನು ಸ್ಥೂಲವಾಗಿ ಆರ್ಥಿಕ ಸಂಸ್ಥೆಗಳು ಮತ್ತು ಮಾನವ ಸಂಸ್ಥೆಗಳು ಎಂದು ಕರೆಯಬಹುದು. ಆರ್ಥಿಕ ಸಂಸ್ಥೆಗಳ ಚರಿತ್ರೆ ಆದಿಮಾನವನ ಆಹಾರ ಸಂಗ್ರಹಣೆ, ಬೇಟೆ, ಮೀನುಗಾರಿಕೆಯಿಂದ ಹಿಡಿದು ಆಧುನಿಕ ಕೃಷಿ, ಕೈಕಸಬು, ಯಂತ್ರಾಧಾರಿತ ಕಾರ್ಖಾನೆ, ಮಾರುಕಟ್ಟೆ, ಐಟಿ-ಬಿಟಿಗಳವರೆಗೆ ವಿಸ್ತರಿಸುತ್ತದೆ. ಮಾನವ ಸಂಸ್ಥೆಗಳ ಚರಿತ್ರೆಯ ಆದಿಮಾನವನ ಸ್ವಚ್ಛಂದ ಲೈಂಗಿಕತೆಯಿಂದ ಹಿಡಿದು, ಅಂದ್ರೆ ಮಾನವ ಸಂಸ್ಥೆಗಳ ಚರಿತ್ರೆಯು ಆದಿಮಾನವನ ಸ್ವಚ್ಛಂದ ಲೈಂಗಿಕತೆಯಿಂದ ಮೊದಲುಗೊಂಡು ಸಮೂಹ ವಿವಾಹ, ವರ್ಗ ವಿವಾಹ ಮುಂತಾದ ಅನೇಕ ವಿವಾಹ ರೂಪಗಳವರೆಗೆ ಮಾತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ ರೂಪ, ಗೋತ್ರ, ಜಾತಿ, ಧರ್ಮ, ಹಲವು ವಿಧದ ರಾಜಕೀಯ ಸಂಸ್ಥೆಗಳು, ಸಾಮ್ರಾಜ್ಯಗಳು, ಸಾಮಾಜಿಕ ರಾಜಕೀಯ ಸಂಘಟನೆ, ಆಧುನಿಕ ಪ್ರಭುತ್ವ, ಅಧಿಕಾರ ಮಾದರಿಗಳವರೆಗೆ ಇದು ವಿಸ್ತರಿಸಿಕೊಳ್ಳುತ್ತದೆ. ಹೀಗೆ ವಿಭಿನ್ನ ಸ್ವರೂಪ ಬಗೆಗಳಲ್ಲಿ ಆಕೃತಿ ತಾಳುವ ವಿಭಿನ್ನ ಸಂಸ್ಥೆಗಳಿಗೆ ಕಾರಣೀಭೂತವಾದ ವಸ್ತು ಉತ್ಪನ್ನ ಸಂಬಂಧವಾದ ಆರ್ಥಿಕ ಉತ್ಪಾದನಾ ಕ್ಷೇತ್ರ ಹಾಗೂ ಮಾನವ ಸಂತಾನೋತ್ಪನ್ನ ಸಂಬಂಧವಾದ ಲೈಂಗಿಕತೆ, ವಿವಾಹ ಎಂಬ ಉತ್ಪಾದನಾ ಕ್ಷೇತ್ರಗಳು ಮೇಲುನೋಟಕ್ಕೆ ಪರಸ್ಪರ ಸಂಬಂಧವಿಲ್ಲದಂತಹ ಕ್ಷೇತ್ರಗಳಾಗಿ ಕಂಡುಬಂದರೂ ಅವು ಪರಸ್ಪರ ಆಂತರಿಕವಾಗಿ ಸಂಬಂಧಿಸಿದ, ಒಂದು ಇನ್ನೊಂದನ್ನ ಪ್ರಭಾವಿಸುವ, ಬದಲಾಯಿಸುವ, ಪರಸ್ಪರ ಕಾರ್ಯಕಾರಣ ಸಂಬಂಧ ಹೊಂದಿದವುಗಳೆಂಬುದನ್ನ ವೈಜ್ಞಾನಿಕ ಅಧ್ಯಯನ ತಿಳಿಸುತ್ತದೆ. ವಾಚಕರು ನೋಡಿ, ಈ ಅಬ್ಸರ್ವೇಷನ್ಸ್ ಅನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ವಿವಾಹ ದಕ್ಷಿಣೆಯು ಸಾರಭೂತವಾಗಿ ಆರ್ಥಿಕ ಸಂಸ್ಥೆ. ಇದು ವಿವಾಹ ಎಂಬ ಮಾನವ ಸಂಸ್ಥೆಯ ಗರ್ಭದಿಂದ ಜನಿಸುವ ಅರ್ಥಭೂತ. ಆದರೆ ಆರ್ಥಿಕ ಸಂಸ್ಥೆಯು ಈ ವಿವಾಹ ಎಂಬ ಮಾನವ ಸಂಸ್ಥೆಯೊಂದಿಗೆ ತೊಳುಕು ಹಾಕಿಕೊಂಡಿರುವ, ಪ್ರಭಾವಿಸುವ ಕಾರಣಕ್ಕೆ ಈ ಕೊನೆಯ ಸಂಸ್ಥೆ ಆ ಮೊದಲಿನ ಅರ್ಥಭೂತವನ್ನ ಹೆರಬೇಕಾಯಿತು. ಆದ್ದರಿಂದಾಗಿಯೇ ವಿವಾಹ ದಕ್ಷಿಣೆ ಎಂಬ ಸಮಸ್ಯೆಯನ್ನ ಈ ಅರ್ಥಭೂತದ ಜನಕರಾದ ಆರ್ಥಿಕ ಸಂಸ್ಥೆ ಹಾಗೂ ಮಾನವ ಸಂಸ್ಥೆ, ಈ ಎರಡೂ ಸಂಸ್ಥೆಗಳಿಗೂ ಸಂಬಂಧಿಸಿಯೇ ಅರ್ಥ ಮಾಡಿಕೊಳ್ಳಬೇಕು. ಅದು ಯಾವ ಸ್ವರೂಪದ ದ್ವಂದ್ವಮಾನಾತ್ಮಕ ಸಂಬಂಧ ಹೊಂದಿದೆ ಎಂದು ವಿಶ್ಲೇಷಿಸಿ ನಾವು ಅರಿಯಬೇಕು. ನೋಡಿ, ಇದು ವೈಜ್ಞಾನಿಕ ಅಧ್ಯಯನ ಪದ್ಧತಿಯ ಒಂದು ಕ್ರಮ ಇದು. ಅದು ಬಿಟ್ಟು ಅವನಿಗೆ ಗಂಡಿಗೆ ಆಸೆ ಇದೆ, ಅವನು ಅದಕ್ಕೆ ವರದಕ್ಷಿಣೆ ತಗಂತಾನೆ, ಗಣ್ಯರ ಆಸೆ ಇದೆ ಅದಕ್ಕೆ ತಗಂತಾನೆ, ಹಿಂಗೆ ಏನೇನೋ ಹುಚ್ಚುಚ್ಚ ಮಾತಾಡ್ತಕ್ಕಂಥದ್ದು ಇವು ಸಮಂಜಸವಾದ ಮಾತಲ್ಲ. ಅವರ ಗಂಭೀರತೆಯನ್ನು ಹೇಳಲ್ಲ ಇವು. ಎಷ್ಟು ಉಡಾಫೆಯಾಗಿ ಈ ವರದಕ್ಷಿಣೆ, ವಧುದಕ್ಷಿಣೆ ವಿಚಾರಗಳನ್ನ ನಮ್ಮ ಜನ ಮಾತಾಡ್ತಾರೆ ಅನ್ಲಿಕ್ಕೆ ನಮ್ಮ ವಿಧಾನಸೌಧದಲ್ಲಿ ನಡೆದ ದೊಡ್ಡ ರಾಜಕಾರಣಿಗಳ ಚರ್ಚೆ ನಿಮ್ಮ ಮುಂದೆ ನಾನು ಉದಾಹರಣೆ ಕೊಟ್ಟಿದ್ದೆ. ಇಲ್ಲಿ ಮುಂದೆ ಹೋಗೋಣ. ನೋಡಿ, ಮ್ಯಾರೇಜ್ ಈಸ್ ರೂಟೆಡ್ ಇನ್ ಫ್ಯಾಮಿಲಿ ರಾದರ್ ದೆನ್ ಫ್ಯಾಮಿಲಿ ಇನ್ ಮ್ಯಾರೇಜ್ ಎನ್ನುತ್ತಾನೆ ಈ ವೆಸ್ಟರ್ ಮಾರ್ಕ್. ನೋಡಿ, ಮ್ಯಾರೇಜ್ ಈಸ್ ರೂಟೆಡ್ ಇನ್ ಫ್ಯಾಮಿಲಿ ಅಂದ್ರೆ ಮದುವೆ ಅಂತಕ್ಕಂಥದ್ದು ವಿವಾಹದಲ್ಲಿದೆಯೋ ಹೊರತು ಕುಟುಂಬ ಅಂತಕ್ಕಂಥದ್ದು, ನೋಡಿ ಸಾರಿ, ಮ್ಯಾರೇಜ್ ಈಸ್ ರೂಟೆಡ್ ಇನ್ ಫ್ಯಾಮಿಲಿ, ವಿವಾಹ ಅಂತಕ್ಕಂಥದ್ದು ಕುಟುಂಬದಲ್ಲಿದೆ ಅದು, ಆದ್ರೆ ಕುಟುಂಬ ವಿವಾಹದಲ್ಲಿಲ್ಲ ಅಂತಾನೆ ಯಾರು, ಈ ವೆಸ್ಟರ್ ಮಾರ್ಕ್. ಅಂತೆಯೇ ವಿವಾಹ ದಕ್ಷಿಣೆಯ ಮೂಲವೂ ಸಹ ಮಾನವನ ವಿವಾಹ ಮತ್ತು ಆರ್ಥಿಕ ಬದುಕಿನಲ್ಲಿದೆ. ವಿವಾಹ ದಕ್ಷಿಣೆ ವೇರ್ ಈಸ್ ರೂಟೆಡ್, ವಿವಾಹ ದಕ್ಷಿಣೆ ಅಂತ ಹೇಳಿದ್ರೆ ವಿವಾಹ ದಕ್ಷಿಣೆ ಈಸ್ ರೂಟೆಡ್ ಇನ್ ಮಾನವನ ವಿವಾಹ ಅಂದ್ರೆ ಮ್ಯಾರೇಜ್, ಹ್ಯೂಮನ್ ಮ್ಯಾರೇಜ್
ಅಂಡ್ ಹೀಸ್ ಎಕನಾಮಿಕ್ ಆಕ್ಟಿವಿಟಿ, ಎಕನಾಮಿಕ್ ಪ್ರೊಡಕ್ಷನ್, ಆರ್ಥಿಕ ಬದುಕಿನಲ್ಲಿದೆ ಅಂತ. ಕುಟುಂಬವು ಕೇವಲ ಕೆಲವು ಮಾನವ ಜೀವಿಗಳ ಸಂಘಟನೆ ಮಾತ್ರವಲ್ಲ, ಅದೊಂದು ಆರ್ಥಿಕ ಘಟಕ. ಇದನ್ನ ಅರ್ಥ ಮಾಡ್ಕೋಬೇಕು. ಕುಟುಂಬ ಅಂದ್ರೆ ಕೇವಲ ಕೆಲವು ಮಂದಿ ಅಲ್ಲಿ ಗುಂಪಾಗಿರ್ತಾರೆ, ಒಂದಕ್ಕೊಂದು ಸಂಬಂಧ ಹೊಂದಿ ಅಂತ ಅಲ್ಲ. ಅದು ಒಂದು ಆರ್ಥಿಕ ಘಟಕ, ಒಂದು ಎಕನಾಮಿಕ್ ಯೂನಿಟ್ ಅದು. ಹಾಗೆಯೇ ಅದು ಎರಡು ಪರಸ್ಪರ ವಿರುದ್ಧ ಲಿಂಗ ಜೀವಿಗಳ, ಸ್ತ್ರೀಲಿಂಗ ಹಾಗೂ ಪುಲ್ಲಿಂಗ ಜೀವಿಗಳ ಸಂಯುಕ್ತ ಘಟಕವೂ ಹೌದು ಅಲ್ವಾ. ಒಂದು ಫ್ಯಾಮಿಲಿ ಅಂದ್ರೆ ಅಲ್ಲಿ ಎಕನಾಮಿಕ್ ಪ್ರೊಡಕ್ಷನ್ ನಡೀತಾ ಇರ್ತೈತೆ, ಪಶುಸಂಗೋಪನೆ, ಕೃಷಿ, ಬಿಸ್ನೆಸ್ ಇತ್ಯಾದಿ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅಲ್ಲಿರುವ ಸದಸ್ಯರು ಪರಸ್ಪರ ಲೈಂಗಿಕ ಸಂಬಂಧಗಳನ್ನು ಹೊಂದಿ ಅವರ ಮುಖಾಂತರ ಅಂದ್ರೆ ಪತಿ ಪತ್ನಿಯರಾಗಿ ಮತ್ತು ಮಕ್ಕಳ ಈ ಸಂಬಂಧವನ್ನ ಹೊಂದಿರ್ತಾರೆ. ಈ ಎರಡೂ ಲಿಂಗ ಜೀವಿಗಳನ್ನು ಕುಟುಂಬದ ಚೌಕಟ್ಟಿನಲ್ಲಿ ಪರಸ್ಪರ ಬಂಧಿಸಿರುವ ಅಂಶಗಳೆಂದರೆ ಒಂದು ಸೆಕ್ಸ್ ಅಂದ್ರೆ ಸಂತಾನೋತ್ಪನ್ನ ಕ್ರಿಯೆ, ಮತ್ತೊಂದು ಆರ್ಥಿಕ ಉತ್ಪಾದನೆ. ಹೀಗೆ ಬಂಧಿಸಲ್ಪಟ್ಟ ಅಸಂಖ್ಯ ಕುಟುಂಬಗಳ ಬೃಹತ್ ಚೌಕಟ್ಟೆ ಈ ಮಾನವ ಸಮಾಜ. ಅಂದ್ರೆ ಹಿಂಗ ಬೇರೆ 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 ಕುಟುಂಬಗಳ ನೋಡ್ರಿ. ಆದ್ರೆ ಈ ಎಲ್ಲ ಕುಟುಂಬಗಳ ಮೂಲ ಎಲ್ಲಿದೆ ಅಂತಂದ್ರೆ ಒಂದು ಸೆಕ್ಸ್, ಇನ್ನೊಂದು ಎಕನಾಮಿಕ್ ಪ್ರೊಡಕ್ಷನ್ ಅಲ್ವಾ. ಸೆಕ್ಸ್ ಅಂಡ್ ಎಕನಾಮಿಕ್ ಪ್ರೊಡಕ್ಷನ್ ಇವೆರಡನ್ನ ಆಧರಿಸಿ ಒಂದು ಕುಟುಂಬ ಇರ್ತೈತಿ. ಇಂಥ ಲಕ್ಷೋಪಲಕ್ಷ ಕೋಟಿ ಕೋಟಿ ಕುಟುಂಬಗಳನ್ನ ಆಧರಿಸಿ ಒಂದು ಸಮಾಜ ಇರ್ತೈತಿ ಅಂತ. ಹಂಗಾಗಿ ಇಡೀ ಸಮಾಜದ ಮೂಲ ಬುನಾದಿ ಎಲ್ಲಿದೆ ಅಂತ ಹೇಳಿದ್ರೆ ಒಂದು ಸೆಕ್ಸ್ ಆಕ್ಟಿವಿಟಿ, ಇನ್ನೊಂದು ಎಕನಾಮಿಕ್ ಪ್ರೊಡಕ್ಷನ್ ಅಲ್ಲಿದೆ ಅಂತ. ಆದ್ದರಿಂದ ಕುಟುಂಬ ಸಂರಚನೆಯ ಒಳತಿರುಳೇ ಈ ಸಮಾಜ ಸಂರಚನೆಯ ಒಳತಿರುಳಾಗಿರುತ್ತದೆ. ಅಂದರೆ ಲೈಂಗಿಕತೆ, ವಿವಾಹ ಹಾಗೂ ವಸ್ತು ಉತ್ಪಾದನಾ ಚಟುವಟಿಕೆ ಇವೆರಡೇ ಈ ಸಮಾಜ ಸಂರಚನೆಯ ಸಾರ. ಸಮಾಜದ ಈ ಮೂಲ ಕ್ರೂಡ್ ಸ್ವರೂಪವನ್ನ ಇದರ ಅಸಂಖ್ಯಾತ ಸಂಸ್ಥೆಗಳು ನಾಗರಿಕತೆ, ಸಂಸ್ಕೃತಿಯ ಮುಸುಕಿನಲ್ಲಿ ಮುಚ್ಚಿಟ್ಟುಕೊಂಡಿರುತ್ತವೆ. ಆದ್ದರಿಂದ ವಿವಾಹ ದಕ್ಷಿಣೆ ಎಂಬುದನ್ನು ಈ ಸಮಾಜದ ಉಳಿದೆಲ್ಲ ಆರ್ಥಿಕ ಹಾಗೂ ಆರ್ಥಿಕೇತರ ಮಾನವ ಸಂಸ್ಥೆಗಳೊಂದಿಗಿನ ಅದು ಹೊಂದಿರುವ ದ್ವಂದ್ವಮಾನಾತ್ಮಕ ಸಂಬಂಧದಲ್ಲಿ ವಿಶ್ಲೇಷಿಸಬೇಕು ಮತ್ತು ವ್ಯಾಖ್ಯಾನಿಸಬೇಕು ಅಂತ. ಹಾಗಾಗಿ ಈ ಅಧ್ಯಯನ ಭಾಗ, ಈ ಸಣ್ಣ ಚಾಪ್ಟರ್ನ ಎಂಡ್, ಈಗ ಇಲ್ಲಿ ಕೆಲವು ರೆಫರೆನ್ಸ್ಗಳು ಇದಾವೆ, ನೀವು ನೋಡಿಕೊಳ್ಳಿ. ಅಡಿಟಿಪ್ಪಣಿ ಅಂತ ಕರಿತಿದ್ದೀನಿ ಇವಕ್ಕೆ. ಇನ್ ಕ್ಯಾರೆಕ್ಟರೈಸಿಂಗ್ ಎ ಸೊಸೈಟಿ ವೆದರ್ ಎನ್ಷಿಯಂಟ್ ಆರ್ ಮಾಡರ್ನ್, ದೇರ್ ಆರ್ ಟೂ ಎಲಿಮೆಂಟ್ಸ್ rather closely interconnected which are of prime importance. One is the economic system, the other family system. Chapter 1 Introduction, Marriage and Morals, Bertrand Russell ಅವನ ಮಾತುಗಳು. ಅದನ್ನಾಗಲೇ ನಾನು ಹಿಂದೆ ಕನ್ನಡದಲ್ಲಿ ಹೇಳಿದೆ. ಇನ್ನು ಎರಡನೇದೊಂದು ಯಾವುದೋ ರೆಫರೆನ್ಸ್ ಹೇಳಿದೆ, ಖಾಸಗಿ ಆಸ್ತಿ ಹಾಗೂ ಕುಟುಂಬ, ರಾಜ್ಯ ಇವುಗಳ ಉಗಮ, ಎಫ್ ಎಂಗೆಲ್ಸ್. ಇನ್ನೊಂದು ಖಾಸಗಿ ಆಸ್ತಿ ವ್ಯವಸ್ಥೆಯಲ್ಲಿ ಬಿಡಿ ಕುಟುಂಬವೊಂದು ಸಮಾಜದ ಆರ್ಥಿಕ ಘಟಕವಾಗಿರುತ್ತದೆ. ಪುಟ 108 ಖಾಸಗಿ ಆಸ್ತಿ, ಕುಟುಂಬ ಹಾಗೂ ರಾಜ್ಯಗಳ ಉಗಮ, ಎಫ್ ಎಂಗೆಲ್ಸ್. ಹಿಂಗೆ 3 ಇಲ್ಲಿ ಅಡಿ ಟಿಪ್ಪಣಿಗಳು ಬಂದಿದ್ದಾವೆ ಇಲ್ಲಿ. ಇನ್ನ ಈ ಅಧ್ಯಯನ ವಿಧಾನಕ್ಕೆ ನಾವು ಹೋಗೋಣ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ವಾಚಕರು, ಸಂಶೋಧನಾಸಕ್ತರು ಇದನ್ನು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ವಿಷಯವನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ. ನೋಡಿ, ವಿವಾಹ ದಕ್ಷಿಣೆಯು ಬಹು ಸಂಕೀರ್ಣ ಸ್ವರೂಪದ ವಸ್ತುವಾದ್ದರಿಂದ ಇದು ಅಂತರ್ಶಿಸ್ತು ಅಧ್ಯಯನದ ವಿಷಯ ಎಂಬುದರಲ್ಲಿ ಅನುಮಾನವಿಲ್ಲ. ಪ್ರಸ್ತುತ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ಚಿಂತನಾ ಶಾಲೆಯ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳನ್ನು ಇಲ್ಲಿ ಅಧ್ಯಯನ ನಿರ್ದೇಶನಾ ಶಿಸ್ತುಗಳನ್ನಾಗಿ ಬಳಸಿಕೊಂಡಿರುವೆ ಅಂತ. ನೋಡಿಲ್ಲಿ, ಪ್ರಸ್ತುತ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ಚಿಂತನಾ ಶಾಲೆಯ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳನ್ನು ಇಲ್ಲಿ ಅಧ್ಯಯನ ನಿರ್ದೇಶನಾ ಶಿಸ್ತುಗಳನ್ನಾಗಿ ಬಳಸಿಕೊಂಡಿರುವೆ. ಕಾರ್ಲ್ ಮಾರ್ಕ್ಸನ ಅರ್ಥಶಾಸ್ತ್ರ, ಅದರಲ್ಲೂ ಮುಖ್ಯವಾಗಿ ಅವನ ಸರಕು ಮತ್ತಿತರ ದ್ವಿಮೌಲ್ಯಗಳ ಕುರಿತು ವಿವೇಚಿಸುವ ಹಣದ ಉಗಮದ ಸಿದ್ಧಾಂತ ಮತ್ತು ಅಂದ್ರೆ ಥಿಯರಿ ಆಫ್ ಒರಿಜಿನ್ ಆಫ್ ಮನಿ ಅಂತ, ದುಡ್ಡು ಹೆಂಗ್ ಹುಡ್ತತೆ ಅಂತ ಕಾರ್ಲ್ ಮಾರ್ಕ್ಸ್ ತನ್ನ ದಾಸ್ ಕ್ಯಾಪಿಟಲ್ನ ಮೊದಲ ವ್ಯಾಲ್ಯೂಮ್ಗಿಂತ ಪೂರ್ವದ ಕೃತಿ ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ ಅನ್ನುವ ಕೃತಿಯಲ್ಲಿ ಬಹಳ ಗಂಭೀರವಾದ ಒಂದು ಚರ್ಚೆಯನ್ನು ಮಾಡಿದ್ದಾನೆ. ಅದನ್ನ ಓದುಗರು ಗಮನಿಸಿದ್ರೆ ನಿಮಗೆ ಅಲ್ಲಿ ದುಡ್ಡು ಹೆಂಗ್ ಹುಡ್ತತೆ ಅಂತ ಗೊತ್ತಾಗುತ್ತೆ. ಬಹುಶಃ ಯಾವ ಎಕನಾಮಿಸ್ಟ್ ಕೂಡ ಅಷ್ಟು ಡೆಪ್ತ್ ಆಗಿ ಅದನ್ನ ಅನಲೈಸ್ ಮಾಡಿ ತೋರಿಸಿಲ್ಲ. ಇಲ್ಲಿ ಹಣದ ಉಗಮದ ಸಿದ್ಧಾಂತ ಮತ್ತು ಎಲ್ ಎಚ್ ಮಾರ್ಗನ್ನ ವಿಕಾಸವಾದಿ ಸಿದ್ಧಾಂತ ನನಗೆ ಬಹಳ ಮುಖ್ಯವಾದ ಆಸರೆಯನ್ನು ನೀಡಿವೆ.
ನೋಡಿ, ಇದು ಎಂಟೈರ್ ನನ್ನ ಸ್ಟಡಿ ಬೇಸ್ ಆಗಿರ್ತಕ್ಕಂಥದ್ದು ಮಾರ್ಕ್ಸನ ಹಣದ ಉಗಮದ ಸಿದ್ಧಾಂತ ಮತ್ತು LH ಮಾರ್ಗನ್ನ ವಿಕಾಸವಾದಿ ಸಿದ್ಧಾಂತ. ಅದೊಂದು ಏನ್ಷಿಯಂಟ್ ಸೊಸೈಟಿ ಅನ್ನೋ ಪುಸ್ತಕ ಏನಿದೆಯಲ್ಲ, ಅದು ಏನ್ಷಿಯಂಟ್ ಸೊಸೈಟಿ ಪುಸ್ತಕ, ಅದರ ಒಂದು ಕ್ರಮ ನನಗೆ ಇಲ್ಲಿ ಮುಖ್ಯವಾದ ಆಧಾರ. ಮಾರ್ಕ್ಸನ ಚಾರಿತ್ರಿಕ ದ್ವಂದ್ವಮಾನಾತ್ಮಕ ಭೌತಿಕ ತತ್ವ ಇಡೀ ಅಧ್ಯಯನದ ಒಳಗಣ್ಣಾಗಿದೆ ಅನ್ನೋದನ್ನು ಗಮನಿಸಬೇಕು. ವಿವಾಹ ಎಂಬುದು ಮಾನವರ ಕೊಳ್ಳಾಟದ ಮಾರುಕಟ್ಟೆಯಾಗಿದೆ ಎಂಬುದನ್ನ ಜನಸಾಮಾನ್ಯರೆಲ್ಲರೂ ಕೂಡ ಗ್ರಹಿಸಿದ್ದಾರೆ. ಆಮೇಲೆ ಉದಾಹರಣೆಗೆ ವರ ಮತ್ತು ವಧುವಿನ ತಂದೆಗಳು, ವರ ಮತ್ತು ವಧುವಿನ ತಂದೆ ತಾಯಿಗಳು ವರದಕ್ಷಿಣೆಯ ಈ ವ್ಯಾಪಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳಾದರೆ ನಡುವೆ ಸಂಬಂಧ ಕಲ್ಪಿಸುವವರು ದಲ್ಲಾಳಿಗಳಾಗಿ ವರ ಮತ್ತು ವಧುಗಳು ವ್ಯಾಪಾರಿ ಸರಕುಗಳಾಗಿವೆ ಅಂತ. ಈಗ ನೋಡಿ, ಇಲ್ಲೆಲ್ಲ ಒಂಥರ ಬ್ರೋಕರ್ಶಿಪ್ ಎಲ್ಲ ಬರ್ತೈತಿ. ಆ ಕೊಳ್ಳೋರು ತಗೊಳ್ಳೋರು ನಡೆದಂಗೆ. ಅಂದ್ರೆ ಈಗ ಹೆಣ್ಣು ಕೊಟ್ಟ ಅಥವಾ ಗಂಡು ಕೊಟ್ಟ ಅಥವಾ ಗಂಡು ಹೆಣ್ಣಿನ ನಡುವಿನ ಸಂಬಂಧದ ಪೇರೆಂಟ್ಸ್ ಏನ್ ಬರ್ತಾರಲ್ಲ, ಅವರೊಂದು ರೀತಿ ವ್ಯಾಪಾರಿಗಳಾಗಿ ಈ ವಿವಾಹ ಎನ್ನುವ ಮಾರುಕಟ್ಟೆಗೆ ಇಲ್ಲಿ ಇಳ್ದಂಗೆ ಅಂತ. ವರ ಮತ್ತು ವಧುವಿನ ತಂದೆ ತಾಯಿಗಳು ವರದಕ್ಷಿಣೆಯ ಈ ವ್ಯಾಪಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳಾದರೆ ನಡುವೆ ಸಂಬಂಧ ಕಲ್ಪಿಸುವವರು ದಲ್ಲಾಳಿಗಳಾಗಿ ವರ ಮತ್ತು ವಧುಗಳು ವ್ಯಾಪಾರಿ ಸರಕುಗಳಾಗ್ತವೆ, ಕಮೋಡಿಟೀಸ್ ಆಗಿಬಿಡ್ತವೆ. ಕೊಳ್ಳಾಟ ಮಾರಾಟದ ವಸ್ತುಗಳಾಗಿಬಿಡ್ತವೆ. ವರನ ವಿದ್ಯೆ, ವೃತ್ತಿ, ಅಂತಸ್ತುಗಳು, ವಧುವಿನ ವಿದ್ಯೆ, ಸೌಂದರ್ಯ, ರೂಪ ಅವರವರ ಬೇಡಿಕೆ ನಿರ್ಧರಿಸುವ ಗುಣಗಳಾಗಿವೆ ಅಂತ. ಈಗ ಒಂದು ವಸ್ತು ನಾವು ಕೊಳ್ಬೇಕಾದ್ರೆ ಅದಕ್ಕೊಂದು ಕ್ಯಾರೆಕ್ಟರ್ ಇರ್ಬೇಕು, ಅದಕ್ಕೊಂದು ಕ್ವಾಲಿಟಿ ಇರ್ಬೇಕಲ್ವಾ. ಆ ಕ್ವಾಲಿಟಿಗಳು ಯಾವ್ಯಾವ ಅಂದ್ರೆ ಇವೆ: ವಿದ್ಯೆ, ಸೌಂದರ್ಯ, ರೂಪ, ಅವರ ಬೇಡಿಕೆ ನಿರ್ಧರಿಸ್ತಕ್ಕಂಥ, ಅವನೇನ್ ವೃತ್ತಿ ಮಾಡ್ತಾನೆ, ಅವನೇನ್ ಗಳಿಸ್ತಾನೆ, ಅವನ ಅಂದ ಚಂದ ಏನು ಇತ್ಯಾದಿ ಎಕ್ಸೆಟ್ರಾ. ಆದ್ರಿಂದ ನಿರ್ಧರಿಸುವ ಗುಣಗಳಾಗಿವೆ ಎಂದು ಗ್ರಾಮೀಣ ವಲಯದ ಲೇಖಕಿಯೊಬ್ಬರು ಅಭಿಪ್ರಾಯಪಟ್ಟಿದ್ದನ್ನ ಗಮನಿಸಿ, ಅಂತೆಯೇ ವಿವಾಹ ಎಂಬ ಶುದ್ಧ ಮಾನವ ಸಮಸ್ಯೆಯು ಆರ್ಥಿಕತೆಯಿಂದ ಪ್ರಭಾವಗೊಂಡ ಕಾರಣಕ್ಕೆ ಮಾನವ ಸರಕು ಆಗಿ ಪರಿವರ್ತನೆಗೊಂಡಿರುವುದನ್ನ ಎಫ್ ಎಂಗೆಲ್ಸ್ ಮತ್ತು ಬರ್ಟ್ರಾಂಡ್ ರಸೆಲ್ ಬಹಳ ಹಿಂದೆನೆ ಇದನ್ನು ಗಮನಿಸಿದ್ದಾರೆ. ಮನುಷ್ಯ ಒಬ್ಬ ಸರಕು ಅಂದ್ರೆ ಇವತ್ತು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಆದ್ರೆ ಅವನೊಬ್ಬ ಸರಕು ಅನ್ನೋದನ್ನ ಬಹಳ ಹಿಂದೆನೆ ಅಧ್ಯಯನಕಾರರು ಗಂಭೀರವಾಗಿ ಅಧ್ಯಯನ ಮಾಡ್ತಕ್ಕಂಥವ್ರು ಗಮನಿಸಿದ್ದಾರೆ. ಇಲ್ಲಿ ಅವರ ಕೆಲವು ಮಾತುಗಳನ್ನು ನಾನು ಕೋಟ್ ಮಾಡಿದ್ದೇನೆ ನೋಡಿ. ಆನಂತರ ಸರ್ವರಿಗೂ ಸಾಮಾನ್ಯವಾಗಿದ್ದ ಆಸ್ತಿಯ ಮೇಲೆ ಖಾಸಗಿ ಆಸ್ತಿಯ ಪ್ರಾಬಲ್ಯ ಹೆಚ್ಚಿ, ಉತ್ತರಾಧಿಕಾರದಲ್ಲಿ ಆಸಕ್ತಿ ಹೆಚ್ಚಿ, ಪಿತೃ ಅಧಿಕಾರವು ಏಕಪತ್ನಿತ್ವವು ಉಚ್ಛ್ರಾಯ ಸ್ಥಿತಿಗೆ ಬರುವುದರೊಂದಿಗೆ ವಿವಾಹವು ಹಿಂದೆಂದಿಗಿಂತ ಹೆಚ್ಚಾಗಿ ಆರ್ಥಿಕ ಪರಿಗಣನೆಗಳಿಗೆ ಅಧೀನವಾಗುತ್ತದೆ. ನೋಡು, ಈ ವಿವಾಹ ಅಂತಕ್ಕಂಥದ್ದು ಏನಿದೆಯಲ್ಲ, ಮ್ಯಾರೇಜ್ ಹ್ಯಾಸ್ ಬಿಕಮ್ ಅಂಡರ್ ದ ಕನ್ಸಿಡರೇಷನ್, ಎಕನಾಮಿಕ್ ಕನ್ಸಿಡರೇಷನ್. ಅಂದ್ರೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎಕನಾಮಿಕ್ ಇಂಟ್ರಾಕ್ಷನ್ ಅಂತ. ವಿವಾಹ ಅನ್ನೋದು ಇದಕ್ಕೆ ಅಧೀನವಾಗಿಬಿಡ್ತೈತೆ, ಯಾವುದು ಒಂದು ಆರ್ಥಿಕ ಕೊಡುಕೊಳೆಗೆ ಅಧೀನವಾಗಿಬಿಡ್ತೈತೆ, ಅದರ ಪರಿಗಣನೆಗೆ ಒಳಗಾಗ್ತದೆ ಅದು ಅಂತ. ಇಟ್ ಹ್ಯಾಸ್ ಬಿಕಮ್ ದಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಎಕನಾಮಿಕ್ ಇಂಟ್ರಾಕ್ಷನ್, ಎಕ್ಸ್ಚೇಂಜ್ ಆಫ್ ಕಮ್ಯುನಿಟೀಸ್, ಸೆಲ್ಲಿಂಗ್ ಕಮ್ಯುನಿಟೀಸ್ ಅಂಡ್ ಬೈಯಿಂಗ್ ಕಮ್ಯುನಿಟೀಸ್. ಇಲ್ಲಿ ಇದಕ್ಕೆ ಅದು ಅಧೀನವಾಗಿಬಿಡ್ತೈತಿ ಅಂತ. ಆಮೇಲೆ ಪ್ರಾಪರ್ಟಿ ಇತ್ಯಾದಿ ಅಲ್ಲ, ಕೊಳ್ಳುವ ಮೂಲಕ ವಿವಾಹ ರೂಪವು ಕಣ್ಮರೆಯಾಗುತ್ತದೆ. ಈ ಮಾರಾಟ ಕೊಳ್ಳಾಟದ ವ್ಯವಹಾರವನ್ನೇ ಹೆಚ್ಚಾಗಿ ಯಾವ ರೀತಿಯಲ್ಲಿ ನೆರವೇರಿಸಲಾಗುತ್ತದೆ ಎಂದರೆ, ಹೆಂಗಸಿನ ಬೆಲೆಯನ್ನಷ್ಟೇ ಅಲ್ಲ, ಗಂಡಸಿನ ಬೆಲೆಯನ್ನು ಅವನ ವೈಯಕ್ತಿಕ ಗುಣಗಳಿಂದಲ್ಲ, ಆದರೆ ಅವನ ಆಸ್ತಿ ಪಾಸ್ತಿಗಳಿಂದ ನಿರ್ಧರಿಸಲಾಗುತ್ತದೆ. ನೋಡಿ, ಇಂಥದನ್ನ ನಮ್ಮ ಬೇರೆ ಜನ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಗಂಡಿನ ಬೆಲೆ ಹೆಂಗ್ ನಿರ್ಧಾರ ಆಗತ್ತೆ, ಹೆಣ್ಣಿನ ಬೆಲೆ ಹೆಂಗ್ ನಿರ್ಧಾರ ಆಗ್ತದೆ ಅಂದ್ರೆ ಬರೀ ಅವನ ಅಂದ ಚಂದದಿಂದಲ್ಲ, ಅವನು ಯಾವ ಪ್ರಾಪರ್ಟಿ ಹೊಂದಿದ್ದಾನೆ, ಅವನು ಏನ್ ವೃತ್ತಿ ಮಾಡ್ತಾನೆ, ಅವನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವನ ಗಳಿಕೆ ಏನು ಇತ್ಯಾದಿ ಅಲ್ಲ. ಇವತ್ತೆಲ್ಲ ಹೊಸದಾಗಿ ಪ್ಯಾಕೇಜ್ ಕೇಳ್ತಾರೆ, ನೀವು ಗಮನಿಸಿರ್ಬಹುದು. ಇಟ್ ಸೀಮ್ಸ್ ಪ್ರೊಬಬಲ್ ದಟ್ what first broke up primitive monogamy was the intrusion of the economic motive. It seems probable that what first broke up primitive monogamy ಅಂದ್ರೆ ಏಕಪತ್ನಿ ವಿವಾಹ ಏನಿತ್ತಲ್ಲ, ಅದನ್ನ ಮೊದಲು ಬ್ರೋಕ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಈ ಇಂಟ್ರೂಷನ್ ಆಫ್ ಎಕನಾಮಿಕ್ ಮೋಟಿವ್, ಈ ಆರ್ಥಿಕ ಉದ್ದೇಶಗಳು ಅದರೊಳಗೆ ತಲೆ ತೋರಿಸಿದ್ವು ಮದುವೆಗೆ, ಅದನ್ನ ಬ್ರೇಕ್ ಮಾಡ್ತಾವ ಅಂತ. ದಿಸ್ ಮೋಟಿವ್
ವೇರ್ ಎವರ್ ಇಟ್ ಹ್ಯಾಸ್ ಎನಿ ಇನ್ಫ್ಲುಯೆನ್ಸ್ ಅಪಾನ್ ಸೆಕ್ಸುವಲ್ ಬಿಹೇವಿಯರ್, ಅಂದ್ರೆ ಈ ಒಂದು ಆರ್ಥಿಕ ಮೋಟಿವ್ ಏನಿದೆ ಇದು ಎಲ್ಲಿ ಎಲ್ಲಿ ಈ ಲೈಂಗಿಕ ಬದುಕಿನ ಮೇಲೆ ಪ್ರಭಾವವನ್ನು ಹೊಂದಿದೆಯೋ ಅಲ್ಲಿ ಈಸ್ ಇನ್ವೇರಿಯಬ್ಲಿ ಡಿಸಾಸ್ಟ್ರಸ್, ಬಹಳ ಅದು ಅಪಾಯಕಾರಿ ಅದು. ಸಿನ್ಸ್ ಇಟ್ ಸಬ್ಸ್ಟಿಟ್ಯೂಟ್ಸ್ ರಿಲೇಷನ್ಸ್ ಆಫ್ ಸ್ಲೇವರಿ ಆರ್ ಪರ್ಚೇಸ್ ಫಾರ್ ರಿಲೇಷನ್ಸ್ ಬೇಸ್ಡ್ ಅಪಾನ್ ಇನ್ಸ್ಟಿಂಕ್ಟ್, ಅಂದ್ರೆ ಒಂದು ಮೂಲ ಪ್ರವೃತ್ತಿಯನ್ನು ಆಧರಿಸಿರ್ತಕ್ಕಂಥ ಸಂಬಂಧಗಳನ್ನು ಅದೇನ್ ಮಾಡಿಬಿಡ್ತದೋ ಅದು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತದೆ, ಅದನ್ನು ರೀಪ್ಲೇಸ್ ಮಾಡಿಬಿಡುತ್ತೆ. ಈಗೆಲ್ಲ ಎಕನಾಮಿಕ್ ಕನ್ಸಿಡರೇಷನ್ಸ್ ಮೇಲೆ ಬಂದ್ಬಿಟ್ವು. ಒಂದು ಗಂಡು ಹೆಣ್ಣಿನ ಸಂಬಂಧ ಅಂದ್ರೆ ಅದು ಮೊದಲಿಗೆ ಮೂಲತಃ ಮೂಲ ಇನ್ಸ್ಟಿಂಕ್ಟ್, ನ್ಯಾಚುರಲ್ ಇನ್ಸ್ಟಿಂಕ್ಟ್ ಏನಿದ್ವಲ್ಲ, ಒಂದು ಸೆಕ್ಸುವಲ್ ಇನ್ಸ್ಟಿಂಕ್ಟ್ ಅಂತ ತಿಳ್ಕೊಳ್ಳೋಣ. ಆ ತರದ ಇನ್ಸ್ಟಿಂಕ್ಟ್ ಅನ್ನು ಅವಲಂಬಿಸಿರ್ತಕ್ಕಂಥ ಒಂದು ಸಂಬಂಧಗಳು ಎಕನಾಮಿಕ್ ಇನ್ಸ್ಟಿಂಕ್ಟ್ಗೆ, ಅವು ಎಕನಾಮಿಕ್ ಕನ್ಸಿಡರೇಷನ್ಸ್ಗೆ ಒಳಗಾಗ್ತವೆ ಅಂತ. ಹೀಗೆ ಇದನ್ನ ನಾವು ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ನೋಡಿ, ಖಾಸಗಿ ಆಸ್ತಿ ಪ್ರಭಾವದಿಂದಾಗಿ ವಿವಾಹ ರೂಪವು ಕಣ್ಮರೆಯಾಗಿ ಆ ಮಾನವ ಸಂಸ್ಥೆಯಲ್ಲಿ ತೊಡಗುವ ಜನರು ಸರಕುಗಳಾಗಿ ಪರಿವರ್ತಿಸಲ್ಪಡುವುದರಿಂದ ಸರಕಿನ ಗುಣಲಕ್ಷಣ ಹಾಗೂ ಸರಕಿನ ಮೌಲ್ಯ ಮತ್ತು ಸರಕು ವ್ಯಾಪಾರ ಸಂಬಂಧವಾದ ಆರ್ಥಿಕ ವಾಣಿಜ್ಯ ತತ್ವಗಳನ್ನು ವಿವಾಹಕ್ಕೆ ಅನ್ವಯಿಸಿ ವಿಶ್ಲೇಷಿಸುವ ಪ್ರಯತ್ನವನ್ನು ಮತ್ತು ಈ ವಿಶ್ಲೇಷಣೆಯಲ್ಲಿ ವಿವಾಹ ದಕ್ಷಿಣೆಯ ಉಗಮದ ಕಾರಣಗಳನ್ನು ಚಾರಿತ್ರಿಕವಾಗಿ ಗುರುತಿಸುವ ಪ್ರಯತ್ನ ಮಾಡಲಾಗಿದೆ. ಹೀಗೆ ಅರ್ಥಶಾಸ್ತ್ರೀಯ ವಾಣಿಜ್ಯಶಾಸ್ತ್ರೀಯ ತತ್ವಗಳನ್ನು ಇಲ್ಲಿ ಸಮಾಜಶಾಸ್ತ್ರೀಯ ವಸ್ತು ಅಧ್ಯಯನಕ್ಕೆ ಅನ್ವಯಿಸುವುದರಿಂದ ಇದು ಅಂತರ್ಶಿಸ್ತು ಅನ್ವಯಿಕ ವಿಧಾನದ ಅಧ್ಯಯನ. ನೋಡಿ, ಎ ಮೆಥಡ್ ಆಫ್ ಅಪ್ಲೈಯಿಂಗ್ ಇಂಟರ್ ಡಿಸಿಪ್ಲಿನರಿ ಪ್ರಿನ್ಸಿಪಲ್ಸ್ ಎನ್ನಬಹುದು. ನೋಡಿ, ಇದು ನಾನು ನನ್ನ ಅಧ್ಯಯನದ ಶಿಸ್ತಿನ ಬಗ್ಗೆ ನಾನು ಹೇಳ್ತಕ್ಕಂಥದ್ದು. ಇದನ್ನ ವಾಚಕರು ಮತ್ತೊಮ್ಮೆ ತಾವು ಗಮನಿಸಿ. ಖಾಸಗಿ ಆಸ್ತಿ ಪ್ರಭಾವದಿಂದಾಗಿ ವಿವಾಹ ರೂಪವು ಕಣ್ಮರೆಯಾಗಿ ಆ ಮಾನವ ಸಂಸ್ಥೆಗಳಲ್ಲಿ ತೊಡಗುವ ಜನರು ಸರಕುಗಳಾಗಿ ಪರಿವರ್ತಿಸಲ್ಪಡುವುದರಿಂದ ಸರಕಿನ ಗುಣಲಕ್ಷಣ ಹಾಗೂ ಸರಕಿನ ಮೌಲ್ಯ ಮತ್ತು ಸರಕು ವ್ಯಾಪಾರ ಸಂಬಂಧವಾದ ಆರ್ಥಿಕ ವಾಣಿಜ್ಯ ತತ್ವಗಳನ್ನು ವಿವಾಹಕ್ಕೆ ಅನ್ವಯಿಸಿ ವಿಶ್ಲೇಷಿಸುವ ಪ್ರಯತ್ನವನ್ನು ಮತ್ತು ಈ ವಿಶ್ಲೇಷಣೆಯಲ್ಲಿ ವಿವಾಹ ದಕ್ಷಿಣೆಯ ಉಗಮದ ಕಾರಣಗಳನ್ನು ಚಾರಿತ್ರಿಕವಾಗಿ ಗುರುತಿಸುವ ಪ್ರಯತ್ನ ಮಾಡಲಾಗಿದೆ. ಹೀಗೆ ಅರ್ಥಶಾಸ್ತ್ರೀಯ ವಾಣಿಜ್ಯಶಾಸ್ತ್ರೀಯ ತತ್ವಗಳನ್ನು ಇಲ್ಲಿ ಸಮಾಜಶಾಸ್ತ್ರೀಯ ವಸ್ತು ಅಧ್ಯಯನಕ್ಕೆ ಅನ್ವಯಿಸಿರುವುದರಿಂದ ಇದು ಅಂತರ್ಶಿಸ್ತು ಅನ್ವಯಿಕ ವಿಧಾನದ ಅಧ್ಯಯನ, ಎ ಮೆಥಡ್ ಆಫ್ ಅಪ್ಲೈಯಿಂಗ್ ಇಂಟರ್ ಡಿಸಿಪ್ಲಿನರಿ ಪ್ರಿನ್ಸಿಪಲ್ಸ್ ಎನ್ನಬಹುದು. ಹಾಗೆ ಇದೊಂದು ತೌಲನಿಕ ಅಧ್ಯಯನವೂ ಕೂಡ ಹೌದು ಅಂತ, ಇದೊಂದು ಕಂಪ್ಯಾರಿಟಿವ್ ಸ್ಟಡಿನೂ ಕೂಡ ಹೌದು ಇದು. ಆಮೇಲೆ ವಸ್ತು ಸರಕುಗಳಂತೆ ವಧೂವರರು ಸರಕುಗಳು. ವಿವಾಹವೆಂಬುದು ಅಂತಹ ಮಾನವ ಸರಕುಗಳ ಲೈಂಗಿಕ ವಿನಿಮಯ ಸಂಸ್ಥೆ. ನೋಡಿ, ವಸ್ತು ಸರಕುಗಳಂತೆ ವಧುವರರು ಕೂಡ ಇಲ್ಲಿ ಸರಕುಗಳು. ವಿವಾಹವೆಂಬುದು ಅಂತಹ ಮಾನವ ಸರಕುಗಳ ಮ್ಯಾನ್ ಕಮ್ಯುನಿಟೀಸ್ ಅಂತ ಕರಿತೀನಿ ನಾನು, ಮ್ಯಾನ್ ಕಮ್ಯುನಿಟೀಸ್, ಅಂತಹ ಸರಕುಗಳ ಲೈಂಗಿಕ ವಿನಿಮಯ ಸಂಸ್ಥೆ. ಈ ಲೈಂಗಿಕ ವಿನಿಮಯ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸುವಲ್ಲಿ ಅಥವಾ ಆ ವಿನಿಮಯ ಸಂಪೂರ್ಣವಾಗಿ ಸಂಭವಿಸುವಂತೆ ಮಾಡುವಲ್ಲಿ ಉಂಟಾಗುವ ಬಾಹ್ಯ ತೊಡಕುಗಳು ಸ್ವರೂಪತಃ ವಸ್ತು ಸರಕು ವಿನಿಮಯ ಪ್ರಕ್ರಿಯೆಯಲ್ಲಿ ಉಂಟಾಗುವ ಬಾಹ್ಯ ತೊಡಕುಗಳಂಥವೇ ಎಂದು ತಿಳಿದು ಈ ವಸ್ತು ಸರಕು ವಿನಿಮಯ ವಿಕಾಸ, ವಿಸ್ತಾರ ಹಾಗೂ ವಿನಿಮಯದ ಬಾಹ್ಯ ತೊಡಕುಗಳ ಕಾರಣಗಳಿಂದ ನೇರವಾಗಿ ಈ ವಿನಿಮಯ ಪ್ರಕ್ರಿಯೆಯೊಳಗಿಂದಲೇ ಆ ತೊಡಕುಗಳ ನಿವಾರಣಾ ಸಾಧನವಾಗಿ ಹೇಗೆ ಹಣ ಹುಟ್ಟುತ್ತದೆಯೋ ಹಾಗೆಯೇ ವಿವಾಹ ದಕ್ಷಿಣೆಯೂ ಕೂಡ ಲೈಂಗಿಕ ವಿನಿಮಯ ಪ್ರಕ್ರಿಯೆ ಅರ್ಥಾತ್ ವಿವಾಹ ಪ್ರಕ್ರಿಯೆಯಲ್ಲಿ ಉದ್ಭವಿಸುವ ಬಾಹ್ಯ ತೊಡಕುಗಳನ್ನು ನಿವಾರಿಸಿ ಆ ವಿನಿಮಯವು ಅಥವಾ ವಿವಾಹವು ಯಶಸ್ವಿಯಾಗಿ ಸಂಭವಿಸುವಂತೆ ಮಾಡುವ ಒಂದು ಅರ್ಥ ಸಾಧನವೆಂದು ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಗಮನಿಸಿ ನೀವು, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಹಣ ಹೇಗೆ ಹುಟ್ಟುತ್ತೆ ಅಂತ ಹೇಳಿದ್ರೆ, ಈ ಕಮ್ಯುನಿಟಿಗಳಿಗೆ ಎರಡು ರೀತಿ ವ್ಯಾಲ್ಯೂ ಇದೆ, ಇದೆಲ್ಲ ಬರುತ್ತೆ ಮುಂದೆ, ಉಪಯುಕ್ತ ವ್ಯಾಲ್ಯೂ ಮತ್ತು ವಿನಿಮಯ ಮೌಲ್ಯ ಅಂತ. ಉಪಯುಕ್ತ ಮೌಲ್ಯ, ವಿನಿಮಯ ಮೌಲ್ಯ ಅಂತ. ಅವು ಪರಸ್ಪರ ಒಂದಕ್ಕೊಂದು ಸಂಬಂಧಿಸಿರ್ತವೆ. ಉಪಯುಕ್ತ ಮೌಲ್ಯ ಇಲ್ಲದ್ರೆ ವಿನಿಮಯ ಮೌಲ್ಯ ಇರಲ್ಲ, ವಿನಿಮಯ ಮೌಲ್ಯ ಇಲ್ಲದಕ್ಕೆ ಉಪಯುಕ್ತ ಮೌಲ್ಯ ಇದ್ರೂ ಬೆಲೆ ಇರಲ್ಲ, ಆ ರೀತಿ ಇರ್ತದೆ. ಇವು ಈ ಸರಕುಗಳು ಒಂದು ಉತ್ಪಾದನಾ ಕ್ಷೇತ್ರದ ಎಲ್ಲೆಯನ್ನು ಮೀರಿ ಅವು ವಿನಿಮಯಗೊಳ್ತಾ ಹೋದಾಗ ಅಲ್ಲಿ ಅವು ಎಕ್ಸ್ಚೇಂಜ್ಗೆ ತೊಂದರೆ ಉಂಟಾಗ್ತದೆ, ಅಂದ್ರೆ ಬಾಹ್ಯ ತೊಡಕುಗಳು ಉಂಟಾಗ್ತವೆ. ಯಾವುದೋ ಒಬ್ಬ ಮನುಷ್ಯನಿಗೆ ತನ್ನ ಕಂಬಳಿಯನ್ನು ಕೊಟ್ಟು ಕುರಿ ತಗೋಬೇಕಂತ ಹೋದಾಗ ಆ ಕುರಿ ಕೊಡೋ ವ್ಯಕ್ತಿ ಅವನಿಗೆ ಸಿಗದೆ ಹೋದ್ರೆ ಅಲ್ಲಿ ಬಾಹ್ಯ ತೊಡಕು ಉಂಟಾಗ್ತದೆ. ಹಾಗಾಗಿ ಆ ಕಡೆ ಇನ್ನೊಬ್ಬನೇ ಅವನು ಕೋಳಿ ಹಿಡ್ಕೊಂಬಂದು ಅವನು ಎಮ್ಮೆ ತಗೊಳಕ್ ಬಂದಿರ್ತಾನೆ, ಇವನ ಹತ್ರ ಕುರಿ ಇರ್ತತಿ, ಎಮ್ಮೆ ಇರಲ್ಲ. ನೋಡಿ, ಈ ರೀತಿ ಇಂಥ ಕೆಲವು ಬಾಹ್ಯ ತೊಡಕುಗಳನ್ನು ನಿವಾರಿಸಲಿಕ್ಕೆ ಇಬ್ಬರ ಮಧ್ಯೆ
ಅಂದ್ರೆ ಎಮ್ಮೆಗೂ, ಎತ್ತಿಗೂ, ಕೋಳಿಗೂ, ಕುರಿಗೂ, ಕಂಬಳಿಗೂ ಎಲ್ಲದಕ್ಕೂ ಸಾಮಾನ್ಯವಾದ ಒಂದು ಈಕ್ವಲ್ ವ್ಯಾಲ್ಯೂವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸಾಧನ ಬೇಕಾಗ್ತದೆ. ಅಂತ ಸಾಧನ ಇಬ್ಬರ ಮಧ್ಯೆ ಯಾರ ಬಳಿ ಆದ್ರೂ ಇದ್ರೆ ಆ ಒಬ್ಬನ ಅದನ್ನ ಕೊಟ್ಟು ಇನ್ನೊಬ್ಬನ ಅದನ್ನ ತಗೊಳೋದು ಇಂಥದ್ದು. ಹಾಗಾಗಿ ಹಣ ಅಂತಕ್ಕಂಥದ್ದು ಈ ರೀತಿ ವಿನಿಮಯ ಪ್ರಕ್ರಿಯೆ ಅದು ಹೆಚ್ಚು ವಿಸ್ತಾರವಾಗ್ತಾ ಹೋದಂತೆ, ಅದು ಸಂಕೀರ್ಣ ಸ್ವರೂಪ ಪಡೆದಂತೆ ಅಲ್ಲಿ ಹುಟ್ಟತಕ್ಕಂಥ ಬಾಹ್ಯ ತೊಡಕುಗಳ ನಿವಾರಣೆಯ ಸಾಧನವಾಗಿ ಹಣ ಅನ್ನೋದು ಹುಟ್ಟುಕೊಳ್ತದೆ. ಅಂದ್ರೆ ಹಣ ಅಂತಕ್ಕಂಥದ್ದು ಈ ವಸ್ತು ವಿನಿಮಯಗಳ ಬಾಹ್ಯ ತೊಡಕುಗಳನ್ನ ನಿವಾರಣೆಯ ಸಾಧನವಾಗಿ ಹಣ ಹುಟ್ಟುತ್ತದೆ ಫಸ್ಟ್. ಅದೇ ರೀತಿ ಈ ವಿವಾಹ ದಕ್ಷಿಣೆಯು ಕೂಡ ಅಂತ. ಹೀಗೆ ನಾನು ಇದನ್ನ ಇಲ್ಲಿ ವ್ಯಾಖ್ಯಾನಿಸಿದ್ದೇನೆ. ಮುಂದುವರಿದು ಹಣದ ಸ್ವರೂಪ ಹಾಗೂ ಇದರ ಕಾರ್ಯಭಾರಗಳಿಗೆ ವಿವಾಹ ದಕ್ಷಿಣೆಯ ಸ್ವರೂಪ ಹಾಗೂ ಕಾರ್ಯಭಾರಗಳನ್ನು ತುಲನೆ ಮಾಡುವುದರ ಮೂಲಕ ಹಣದಂತೆಯೇ ವಿವಾಹ ದಕ್ಷಿಣೆಯು ಬಂಡವಾಳಶಾಹಿಯ ಶೋಷಣೆಯ ಮತ್ತೊಂದು ಅಸ್ತ್ರ ಎಂದು ಕಂಡರಿಯುವ ಪ್ರಯತ್ನ ಮಾಡಲಾಗಿದೆ. ನೋಡಿ ಇಲ್ಲಿ ಗಮನಿಸಿ, ಹಣದ ಸ್ವರೂಪ ಹಾಗೂ ಇದರ ಕಾರ್ಯಭಾರಗಳಿಗೆ ವಿವಾಹ ದಕ್ಷಿಣೆಯ ಸ್ವರೂಪ ಹಾಗೂ ಕಾರ್ಯಭಾರಗಳನ್ನ ತುಲನೆ ಮಾಡುವುದರ ಮೂಲಕ, ಅಂದ್ರೆ ಒಂದಕ್ಕೊಂದು ಕಂಪೇರ್ ಮಾಡ್ತಕ್ಕಂಥದ್ದು. ಹಣದ ಸ್ವರೂಪಕ್ಕೂ ಅದರ ಕಾರ್ಯಭಾರಗಳಿಗೂ ಈ ವಿವಾಹ ದಕ್ಷಿಣೆಯ ಸ್ವರೂಪ ಮತ್ತು ಇದರ ಕಾರ್ಯಭಾರಗಳಿಗೂ ಒಂದಕ್ಕೊಂದು ಹೋಲಿಕೆ ಮಾಡ್ತಕ್ಕಂಥದ್ದು ಮಾಡುವುದರ ಮೂಲಕ ಹಣದಂತೆಯೇ ವಿವಾಹ ದಕ್ಷಿಣೆಯು ಬಂಡವಾಳಶಾಹಿಯ ಶೋಷಣೆಯ ಮತ್ತೊಂದು ಅಸ್ತ್ರ ಎಂದು ಕಂಡರಿಯುವ ಪ್ರಯತ್ನ ಮಾಡಲಾಗಿದೆ. ಹಣ ಎಂಬ ಅಸ್ತ್ರದ ಮೂಲಕ ಆರ್ಥಿಕ ಕ್ಷೇತ್ರದಲ್ಲಿ ಜನರನ್ನ ಶೋಷಿಸುವ ಬಂಡವಾಳಶಾಹಿಯು ಅಂತಹುದೇ ಇನ್ನೊಂದು ಅಸ್ತ್ರದ ಸಾಧನವಾದ ವಿವಾಹ ದಕ್ಷಿಣೆಯ ಮೂಲಕ ಮಾನವರ ಇಡೀ ವಿವಾಹ ಸಂಸ್ಥೆಯನ್ನೇ ನಿಯಂತ್ರಿಸುವ ಮೂಲಕ ಹೇಗೆ ವೈವಾಹಿಕ ಬದುಕಿನ ದುರವಸ್ಥೆಗಳಿಗೆ ಕಾರಣಕರ್ತನಾಗಿದ್ದಾನೆಂದು ಮದುವೆಯ ಮಾರ್ಕೆಟಿನಲ್ಲಿ ಹೆಣ್ಣು ಗಂಡುಗಳ ನಿಜವಾದ ಕೊಳ್ಳಾಟಗಾರ ಮಾರಾಟಗಾರನಾದ ಇವನು ಅವರ ತಂದೆ ತಾಯಂದಿರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ದಂಡಿಸುವವನು ತಾನೇ ಆಗಿರುವನೆಂದು ವಿವರಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ನೋಡಿ, ಇಲ್ಲಿ ಶೋಷಕನ ಯಾರು ಅಂದ್ರೆ ಬಂಡವಾಳಶಾಹಿ. ಈ ವರದಕ್ಷಿಣೆ ವಿವಾಹ ದಕ್ಷಿಣೆ ಅಧ್ಯಯನ ನಮಗೆ ಬಹಳ ಮುಖ್ಯವಾಗಿ ಯಾವುದ್ರ ಕಡೆ ಕರ್ಕೊಂಡು ಹೋಗ್ತದೆ ಅಂದ್ರೆ, ಹೆಂಗೆ ಇಡೀ ಈ ಸಿಸ್ಟಮ್ನಲ್ಲಿ ಈ ಕ್ಯಾಪಿಟಲಿಸ್ಟ್ ಯಾವ ರೀತಿ ಇವನು ವಿಲನ್, ಅವನ ಬಹುಮುಖಿ ಪಾತ್ರವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಅಧ್ಯಯನವೂ ಕೂಡ ಬಹಳ ಮುಖ್ಯವಾಗಿ ನಮಗೆ ನೆರವಾಗ್ತದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದರಿಂದ ನೋಡಿ, ಇಲ್ಲಿ ಮದುವೆಯ ಮಾರ್ಕೆಟಿನಲ್ಲಿ ಹೆಣ್ಣು ಗಂಡುಗಳ ನಿಜವಾದ ಕೊಳ್ಳಾಟಗಾರ ಮಾರಾಟಗಾರನಾದ ಇವ. ನಮಗೆ ಅಲ್ಲಿ ಮೇಲ್ ತೋರಿಕೆ ಯಾರು ಕಾಣ್ತಾರ ಅಂದ್ರೆ ಹೆಣ್ಣಿನ ತಂದೆ ಗಂಡಿನ ತಂದೆ ನಮ್ಗೆ ಕೊಳ್ಳಾಟ ಮಾರಾಟ ಮಾಡಾರ ಅನ್ನಂಗೆ ಕಾಣ್ತಾರೆ. ಆದ್ರೆ ಅವ್ರಿಬ್ಬರು ಕೊಳ್ಳಾಟ ಮಾರಾಟ ಕಂಟ್ರೋಲ್ ಮಾಡ್ತಕ್ಕಂಥ, ಡೈರೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಕ್ಯಾಪಿಟಲಿಸ್ಟ್ ಅವನು. ಹಾಗಾಗಿ ಅವನು ನಿಜವಾದ ಕೊಳ್ಳಾಟಗಾರ ಮಾರಾಟಗಾರ. ಇವನು ಅವರ ತಂದೆ ತಾಯಂದಿರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನ ದಂಡಿಸುವವನು ತಾನೇ ಆಗಿರುವನೆಂದು ವಿವರಿಸುವ ಪ್ರಯತ್ನ ಮಾಡಲಾಗಿದೆ. ಒಟ್ಟಿನಲ್ಲಿ ಅರ್ಥಶಾಸ್ತ್ರ ನಿಯಮಗಳು ಈ ವಿವಾಹ ಸಂಬಂಧಿ ವಿದ್ಯಮಾನಗಳನ್ನು ಹೆಚ್ಚು ನಿಖರವಾಗಿ ನಿರ್ದಿಷ್ಟವಾಗಿ ವಿಶ್ಲೇಷಿಸಿ ವಿವರಿಸಲು ಸಹಾಯಕವಾಗಬಲ್ಲವು ಎಂದು ಈ ಅಧ್ಯಯನ ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಈ ಅಧ್ಯಯನದ ಇನ್ನೊಂದು ಮಾರ್ಗದರ್ಶಿ ಶಾಸ್ತ್ರವೆಂದರೆ ಸಮಾಜಶಾಸ್ತ್ರ. ಇಲ್ಲಿ ಮುಖ್ಯವಾಗಿ ಎಲ್.ಎಚ್. ಮಾರ್ಗನ್ ಅವರ ವಿಕಾಸವಾದಿ ಸಿದ್ಧಾಂತವನ್ನು ಅವಲಂಬಿಸಲಾಗಿದೆ. ಮಾರ್ಗನ್ ಕಿರಾತಾವಸ್ಥೆ ಅಂದ್ರೆ ಸೇವೇಜರಿ, ಅನಾಗರಿಕಾವಸ್ಥೆ ಅಂದ್ರೆ ಬಾರ್ಬರಿಸಂ ಮತ್ತು ನಾಗರಿಕಾವಸ್ಥೆ ಎಂದು ಸಮಾಜದ 3 ವಿಕಾಸದ ಹಂತಗಳನ್ನು ಗುರುತಿಸುತ್ತಾನೆ. ಆಧುನಿಕ ಸಮಾಜದ ಎಲ್ಲ ಮಾನವ ಸಂಸ್ಥೆಗಳು ಈ 3 ಹಂತಗಳನ್ನು ತಮ್ಮ ವಿಕಾಸ ಪಥದಲ್ಲಿ ಎಲ್ಲ ಮಾನವ ಸಂಸ್ಥೆಗಳು ಈ 3 ಹಂತಗಳನ್ನು ತಮ್ಮ ವಿಕಾಸ ಪಥದಲ್ಲಿ ಹಾಯ್ದು ಬಂದಿವೆ. ಅಂದ್ರೆ ಅವನು ಪಾಸ್ ಆಗಿ ಬಂದಿದ್ದಾವೆ ಅವೆಲ್ಲ. ಅವುಗಳ ಮೂಲ ಬೇರು ಕಿರಾತಾವಸ್ಥೆಯಲ್ಲಿದೆ. ಆಧುನಿಕ ಸರ್ಕಾರಗಳ ಮೂಲವನ್ನು ಕಿರಾತಾವಸ್ಥೆಯ ಜೆಂಟ್ಸ್ ಸಂಘಟನೆಯಲ್ಲೂ, ಆಧುನಿಕ ಮಾನವನ ಮಾತು ನುಡಿಯ ಮೂಲವನ್ನು ಕಿರಾತ ಜನರ ಹಾವಭಾವ ಮತ್ತು ಸಾಂಕೇತಿಕ ಭಾಷೆಯಲ್ಲೂ, ಇಂದಿನ ಏಕ ವ್ಯಕ್ತಿ ಕುಟುಂಬಗಳ ಮೂಲವನ್ನು ಕಿರಾತ ಜನರ ಗುಡಿಸಲಿನಲ್ಲೂ ಗುರುತಿಸುತ್ತಾನೆ ಯಾರು? ಎಲ್.ಎಚ್. ಮಾರ್ಗನ್. ಈ ಮುಂದಿನ ಸಾಲುಗಳು ಆತನ ವಿಕಾಸವಾದಿ ಆಲೋಚನೆಗಳನ್ನ ಸ್ಪಷ್ಟಪಡಿಸುತ್ತವೆ. ನೋಡಿ, ಎಲ್.ಎಚ್. ಮಾರ್ಗನ್ನ ಈ ಸಾಲುಗಳನ್ನು ಗಮನಿಸಿ. ಮಾಡರ್ನ್ ಇನ್ಸ್ಟಿಟ್ಯೂಷನ್ಸ್ plant their roots in the period of barbarism into which their germs were transmitted from the previous period of savagery. They have had a lineal descent through the ages with the streams of the blood as well as
ದ ಲಾಜಿಕಲ್ ಡೆವಲಪ್ಮೆಂಟ್ ಅಂತ ಯಾರು LH ಮಾರ್ಗನ್ ಹೇಳ್ತಾನೆ. ಇವತ್ತು ನಾವು ವಿವಾಹ ದಕ್ಷಿಣೆ ಅಂದರೆ ವಧು ದಕ್ಷಿಣೆ ಇರಲಿ, ವರದಕ್ಷಿಣೆ ಇರಲಿ, ಇವುಗಳ ಮೂಲ ಬೇರು ಅವುಗಳ ಕಚ್ಚಾ ರೂಪದಲ್ಲಿ ಸ್ಲೇವೇಜರಿಯಲ್ಲೂ ಇತ್ತು ಅಂತ ನಾವು ಸಂಶೋಧನೆಯ ಮುಖಾಂತರ ಅದನ್ನ ಮಾಡಿ ತೋರಿಸ್ಬೇಕದು. ಅಂದ್ರೆ ಅವತ್ತಿನ ಕಾಲದಲ್ಲಿ ಅದು ಯಾವ ರೂಪದಲ್ಲಿತ್ತು ಅನ್ನೋದನ್ನ ನಾವು ಅಧ್ಯಯನ ಮಾಡಿ ತೋರಿಸಬೇಕು. ಅದರ ಬೇರುಗಳನ್ನು ಅಲ್ಲಿಂದ ಹಿಡಿದು ನಾವು ಹೊರಗಡೆ ತೆಗಿಬೇಕು. ಈ ತರದ ಒಂದು ಅಧ್ಯಯನದ ತೀಕ್ಷ್ಣತೆ ಮಾರ್ಕ್ಸಿಸಂ ನಿಂದ ದೊರಕುತ್ತೆ ವಿನಃ ಬೇರೆ ಯಾವ ಶಾಸ್ತ್ರದಿಂದಲೂ ಕೂಡ ನಮಗೆ ದೊರಕಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಓದುಗರು ಅರ್ಥ ಮಾಡ್ಕೋಬೇಕು. ಸಮಾಜವು ಗತಿಶೀಲವಾದುದು, ಪ್ರಗತಿಶೀಲವಾದುದು ಎಂಬ ಅಭಿಮತ ಮಾರ್ಕ್ಸ್ ಮತ್ತು ಮಾರ್ಗನ್ ಉಭಯರದೂ ಆಗಿದೆ. ಅದರ ಗತಿಶೀಲತೆ, ವಿಕಾಸಶೀಲತೆ ಶಕ್ತಿ ಆ ಸಮಾಜದ ಆಂತರಿಕ ಸಂಘರ್ಷದೊಳಗಿಂದಲೇ ಹುಟ್ಟಿಕೊಳ್ಳುತ್ತದೆ. ಅಂದ್ರೆ ಆ ಒಂದು ಡೈನಮಿಸಮ್ನ ಒಂದು ಪವರ್ ಏನೈತಲ್ಲ, ಆ ಡೈನಮಿಸಮಿನ ಪವರ್ ಅಂದ್ರೆ ಎವಲ್ಯೂಷನ್ನಿನ ಪವರ್ ಆ ಸಮಾಜದ ಆಂತರಿಕ ಸಂಘರ್ಷದೊಳಗಿಂದಲೇ ಅದು ಹುಟ್ಟಿಕೊಳ್ತಾ ಇರ್ತದೆ. ಒಂದು ನಿರ್ದಿಷ್ಟ ಕಾಲಘಟ್ಟದ ಸಾಮಾಜಿಕ ಸಂಸ್ಥೆಗಳು ಆ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಆಧರಿಸಿರುತ್ತವೆ. ಇವೆರಡರ ಸಂಬಂಧವೆಂದರೆ ಅದು ಅಡಿಪಾಯ ಮತ್ತು ಮೇಲ್ರಚನೆ, ಇವುಗಳ ನಡುವಿನ ಸಂಬಂಧ. ಇವೆರಡರ ನಡುವಿನ ದ್ವಂದ್ವಮಾನಾತ್ಮಕ ಸಂಬಂಧ ಸಂಘರ್ಷದ ಮೂಲಕವೇ ಇಡೀ ಸಮಾಜ ನಿರಂತರ ಬದಲಾವಣೆಯಾಗುತ್ತಲೇ ಇರುತ್ತದೆ. ಹಳೆಯ ವ್ಯವಸ್ಥೆಯ ಗರ್ಭದೊಳಗಿಂದಲೇ ಅದನ್ನು ನಿರಾಕರಿಸುವ ಸತ್ವ ಹುಟ್ಟಿ ಶಿಶುವೇ ತಾಯಿಯನ್ನ ನಾಶ ಮಾಡಿದಂತೆ ಆ ಸಾಮಾಜಿಕ ಸತ್ವ ಹಳೆಯ ಮಾತೃ ಸಮಾಜವನ್ನು ನಾಶ ಮಾಡಿ ಹೊಸದೊಂದಕ್ಕೆ ಜನ್ಮ ನೀಡುತ್ತದೆ. ಇದು ಪ್ರಕೃತಿಯ ವಿಕಾಸ ಪಥಕ್ಕೆ ತಾಳೆ ಹೊಂದುತ್ತದೆ ಅಂತ. ಅಂದ್ರೆ ಒಂದು ಹೊಸ ಸಿಸ್ಟಮ್ ಮುಟ್ಕೊಳ್ತದೆ ಅಂದ್ರೆ ಅದು ಹಳೆಯ ಸಿಸ್ಟಮ್ನ ಗರ್ಭದೊಳಗಿಂದಲೇ ಹುಟ್ಟುತ್ತದೆ. ಅದು ಅಂದ್ರೆ ಅದ್ರ ಒಳಗೆ ಹುಟ್ಟಿದ ಅಂದ್ರೆ ತಾಯಿಯೊಳಗೆ ಹುಟ್ಟಿದ ಮಗುವೇ ತಾಯಿಯನ್ನ ಸಾಯಿಸಿದಂಗೆ ಅದು. ಅಂದ್ರೆ ಹಳೆಯ ಸಿಸ್ಟಮ್ ಒಳಗೆ ಹುಟ್ಟಿ ಅದು ಹಳೆಯದನ್ನ ನಾಶ ಮಾಡಿ ತಾನು ಹೊಸದ ಮುಂದಕ್ಕೆ ಬರ್ತದ ಅದು. ನೋಡಿ, ಇದು ಒಂದು ಸಾಮಾಜಿಕ ವಿಕಾಸದ ಕ್ರಮದಲ್ಲಿ ಇರ್ತಕ್ಕಂಥ ಒಂದು ಗುಟ್ಟಿದು. ಇಲ್ಲಿ ನೋಡಿ, ನೇಚರ್ ಕೂಡ ಹಿಂಗೆ ಅಂತ. ನೇಚರ್ ವರ್ಕ್ಸ್ ಡೈಲೆಕ್ಟಿಕಲಿ ಅಂಡ್ ನಾಟ್ ಮೆಟಾಫಿಸಿಕಲಿ. ಇದನ್ನ ಅರ್ಥ ಮಾಡ್ಕೋಬೇಕು. ಈ ಪ್ರಕೃತಿ ಅನ್ನೋದು ಇದೆಯಲ್ಲ, ಇದು ಆಧ್ಯಾತ್ಮಿಕ ಸೂತ್ರದ ಪ್ರಕಾರ ನಡೆಯಲ್ಲ, ಇದು ಭೌತಿಕ ಸೂತ್ರದ ಪ್ರಕಾರ ಒಂದು ರೀತಿಯ ಡೈಲೆಕ್ಟಿಕಲ್ ಆಗಿ ನಡೀತದೆ. ಇದು ಡೈಲೆಕ್ಟಿಕಲಿ ದ್ವಂದ್ವಮಾನಾತ್ಮಕ ಅಂತ ಕರಿತೀವಿ ನಾವು ಅದನ್ನ. ದ್ವಂದ್ವಮಾನಾತ್ಮಕ ಅಂದ್ರೆ ಒಂದು ಇನ್ನೊಂದನ್ನು ಪ್ರಭಾವಿಸ್ತಾ, ಒಂದು ಇನ್ನೊಂದನ್ನು ಡಿಸ್ಟ್ರಾಯ್ ಮಾಡ್ತಾ, ಅಥವಾ ಒಂದು ಇನ್ನೊಂದನ್ನು ಕ್ರಿಯೇಟ್ ಮಾಡ್ತಾ, ಈ ತರದ ಒಂದು ಪ್ರೋಸೆಸ್ ನಲ್ಲಿ ಈ ಪ್ರಕೃತಿ ಅನ್ನೋದು ಕೆಲಸ ಮಾಡ್ತದೆ ವಿನಃ ಅದು ಒಂಥರ ಮೆಟಾಫಿಸಿಕಲಿ ಕೆಲಸ ಮಾಡಲ್ಲ ಅದು. ದಟ್ ಶಿ ಡಸಂಟ್ ಮೂವ್ ಇನ್ ದ ಎಟರ್ನಲ್ ಒನ್ನೆಸ್ ಆಫ್ ಪರ್ಪೆಚುಯಾಲಿಟಿ ರಿಕರಿಂಗ್ ಸರ್ಕಲ್ ಬಟ್ ಗೋಸ್ ಥ್ರೂ ಎ ರಿಯಲ್ ಹಿಸ್ಟಾರಿಕಲ್ ಎವಲ್ಯೂಷನ್ ಅಂತ. ಸಮಾಜದ ವಿಕಾಸಶೀಲತೆಯೊಳಗಿನ ದ್ವಂದ್ವಮಾನಾತ್ಮಕತೆಯನ್ನ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಬಹು ಸುಸ್ಪಷ್ಟವಾಗಿ ವಿವರಿಸಿದರು. ಈ ಕುರಿತು ಎಂಗೆಲ್ಸ್ ಅವರ ಶ್ರೇಷ್ಠ ಪ್ರಬಂಧಗಳಲ್ಲೊಂದು ಸೋಷಿಯಲಿಸಂ, ಉಟೋಪಿಯನ್ ಅಂಡ್ ಸೈಂಟಿಫಿಕ್ ಅಂತ. ಇದನ್ನು ಗಮನಿಸಬಹುದು. ಸೋಷಿಯಲಿಸಂ, ಉಟೋಪಿಯನ್ ಅಂಡ್ ಸೈಂಟಿಫಿಕ್, ಇದು ಎಂಗೆಲ್ಸರ ಬಹಳ ಒಳ್ಳೆಯ ಸ್ಟ್ರಾಂಗ್ ಪ್ರಬಂಧ ಇದು. ಈ ಸಂದರ್ಭದಲ್ಲಿ ಗಮನಿಸಬೇಕಾದದ್ದು ಮತ್ತೊಂದು ಅಂಶ ಅಂದ್ರೆ, ಮಾರ್ಗನ್ ಅವರು ಇತಿಹಾಸ ಪೂರ್ವ ಕಾಲಘಟ್ಟದ ಆದಿಮಾನವ ಸಮಾಜದ ಸ್ಥಿತಿಗಳ ಕುರಿತು, ಅದರ ಸ್ವರೂಪ ಕುರಿತು ಹೇಗೆ ಅಭಿಪ್ರಾಯ ರೂಪಿಸಿದರು ಎಂಬುದು. ಅವರ ಕೃತಿ ಪ್ರಾಚೀನ ಸಮಾಜದ ಪ್ರಥಮಾಧ್ಯಾಯದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಆಧರಿಸಿ ಸ್ಥೂಲವಾಗಿ ನಾವು ಹೀಗೆ ಹೇಳಬಹುದು. ಆಧುನಿಕ ಜಗತ್ತಿನ ಎಲ್ಲ ಮಾನವ ಜನಾಂಗಗಳು ಏಕಪ್ರಕಾರವಾದ ತತ್ಸಮಾನವಾದ ಪ್ರಗತಿಯನ್ನು ಸಾಧಿಸಿಲ್ಲ. ಕೆಲವು ಜನಾಂಗಗಳು ಕಿರಾತಾವಸ್ಥೆಯಲ್ಲಿ, ಮತ್ತೆ ಕೆಲವು ಅನಾಗರಿಕಾವಸ್ಥೆಯಲ್ಲಿ, ಇನ್ನೂ ಕೆಲವು ನಾಗರಿಕಾವಸ್ಥೆಯಲ್ಲಿ ಇವೆ. ಈ ರೀತಿಯ ಅಸಮಾನ ಅಂದ್ರೆ ಅಸಮಾನ ಬೆಳವಣಿಗೆಗಳು, ಅನೀವನ್ ಡೆವಲಪ್ಮೆಂಟ್ ಅಂತ, ಈ ರೀತಿಯ ಅಸಮಾನ ಬೆಳವಣಿಗೆಗಳು ಸಾಮಾಜಿಕ ಬೆಳವಣಿಗೆಗೆ, ಪ್ರಗತಿಗೆ ಅತ್ಯಗತ್ಯವಾದ ಹಾಗೂ ಸಹಜವಾದ ರೀತಿಯಲ್ಲಿ ಪರಸ್ಪರ ಅಂತರ್ಸಂಬಂಧಿತವಾಗಿವೆ. ಮಾತ್ರವಲ್ಲ, ಈ ಅನುಕ್ರಮಣಿಕೆ ಅಂದ್ರೆ ಸೀಕ್ವೆನ್ಸ್ ಅಂತ, ಈ ಅನುಕ್ರಮಣಿಕೆ ಇಡೀ ಮಾನವ ಕುಟುಂಬದ ಪ್ರಗತಿಯ ಚಾರಿತ್ರಿಕ ಸತ್ಯವೂ ಕೂಡ ಹೌದದು. ಆಧುನಿಕ ಜಗತ್ತಿನಲ್ಲಿ ಇಂದಿಗೂ ಕಿರಾತಾವಸ್ಥೆಯ ಸ್ಥಿತಿಯಲ್ಲಿರುವ ಜನರ ಬದುಕಿನ ಪರಿಸ್ಥಿತಿಗಳು, ಬುಡಕಟ್ಟು ಜನರ, ಆದಿವಾಸಿ ಜನರ ಪರಿಸ್ಥಿತಿಗಳು, ಅವರ ಸಂಸ್ಕೃತಿಯ ಲಕ್ಷಣಗಳು, ಚರಿತ್ರಾಪೂರ್ವ ಕಾಲಘಟ್ಟದ ಮಾನವ ಸಮಾಜದ ಪರಿಸ್ಥಿತಿಯನ್ನು ವಿವರಿಸಿಕೊಳ್ಳಲಿರುವ ಏಕೈಕ ವಸ್ತು ಆಧಾರ. ಅಂತೆಯೇ ಅವರಿಗಿಂತ ಸ್ವಲ್ಪ ಮುಂದುವರಿದವರ ಬದುಕಿನ ಪರಿಸ್ಥಿತಿಗಳು
ಪ್ರಾಚೀನ ಜಗತ್ತಿನ ಅನಾಗರಿಕಾವಸ್ಥೆಯ ಅಂದರೆ ಕಿರಾತಾವಸ್ಥೆಯ ನಂತರದ ಹಂತ ಇದು. ಮಾನವ ಸಮಾಜವನ್ನು ವಿವರಿಸಿಕೊಳ್ಳಲು ವಸ್ತು ಆಧಾರ. ಇಂದು ಮುಂದುವರಿದ ಎಲ್ಲ ನಾಗರಿಕ ಸಮಾಜಗಳು ಈ ಎರಡು ಪ್ರಾಚೀನ ಪರಿಸ್ಥಿತಿಗಳನ್ನು ಅಂದರೆ ಬೆಳವಣಿಗೆಯ ಮಜಲುಗಳನ್ನು ಹಾಯ್ದು ಬಂದಿರಲಿಕ್ಕೇ ಬೇಕು ಅಂತ. ಚರಿತ್ರಪೂರ್ವ ಕಾಲಘಟ್ಟದ ಮಾನವ ಸಮಾಜದ ಪರಿಸ್ಥಿತಿಯನ್ನು ವಿವರಿಸಿಕೊಳ್ಳಲಿರುವ ಏಕೈಕ ವಸ್ತು ಆಧಾರ. ಆ ಬುಡಕಟ್ಟು ಜನ, ಆದಿವಾಸಿ ಜನ ಇವತ್ತೇನದರಲ್ಲ, ಅಂದ್ರೆ ಇವತ್ತಿನ ಮಾಡರ್ನ್ ಸೊಸೈಟಿಯೊಳಗೂ ಕೂಡ ಕೆಳಗಿದ್ದವರು ಇದ್ದಾರೆ, ಮೇಲ್ ಬಂದವರು ಇದ್ದಾರೆ. ಆದ್ರೆ ಮೇಲ್ ಬಂದವರು ಆ ಕೆಳಗಿದ್ದ ಜನರ ಒಂದು ಸ್ಥಿತಿಯನ್ನು, ಪರಿಸ್ಥಿತಿಯನ್ನು ಹಾದೇ ಬಂದಿರ್ತಾರೆ ಅವರು. ಹಾಗಾಗಿ ಯಾರು ಮಾರ್ಗನ್ ಏನ್ ಮಾಡ್ತಾನಂತ ಹೇಳಿದ್ರೆ, ಆಧುನಿಕ ಸಮಾಜ 18-19ನೇ ಶತಮಾನದ ಸಮಾಜದ ಮಾದರಿಗಳನ್ನೇ ತಾನು ಸ್ಟಡಿ ಮಾಡಿ ಕಂಪೇರ್ ಮಾಡಿ ಅತ್ಯಂತ ಉನ್ನತವಾದ ನಾಗರಿಕ ಸಂಸ್ಕೃತಿಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಅತ್ಯಂತ ಕೆಳ ಸ್ಥಿತಿಯಲ್ಲಿರ್ತಕ್ಕಂಥವರ ಪರಿಸ್ಥಿತಿಯನ್ನು ದಾಟಿ ಬಂದಿರ್ತಾರೆ ಅಂತ. ಹಾಗಾಗಿ ಇವರ ಮೂಲ ಇತಿಹಾಸ ಅರ್ಥ ಮಾಡಿಕೊಳ್ಳಿಕ್ಕೆ ಇವರ ಆಧಾರ ಅಂತ. ಇಂಥದೊಂದು ಕ್ರಮವನ್ನ ಯಾರು LH ಮಾರ್ಗನ್ ಅಧ್ಯಯನ ಮಾಡಿದ್ದಾನೆ. ಸುಮಾರು ಆತ 400 ಬುಡಕಟ್ಟುಗಳ, ಅಮೆರಿಕನ್ ಇಂಡಿಯನ್ಸ್ ಬುಡಕಟ್ಟುಗಳ ಮಧ್ಯೆ 20 ವರ್ಷ ವಾಸ ಮಾಡಿ 400 ಬುಡಕಟ್ಟುಗಳ, ಜಗತ್ತಿನ 400 ಬುಡಕಟ್ಟುಗಳನ್ನು ಎಕ್ಸಾಂಪಲ್ ತಗೊಂಡು ಆತ ಬಹಳ ಸೈಂಟಿಫಿಕ್ ಆದ ಒಂದು ಸ್ಟಡಿಯನ್ನು ಮಾಡಿ ನಮಗೆ ಪುಸ್ತಕವನ್ನ, ಏನ್ಷಿಯಂಟ್ ಸೊಸೈಟಿ ಅನ್ನೋ ಪುಸ್ತಕವನ್ನು ಕೊಟ್ಟು ಹೋಗಿದ್ದಾನೆ. ನೋಡಿ, ಇದಿಷ್ಟು ಮಾರ್ಗನ್ ಅವರ ಚಿಂತನೆ. ಇದರ ಹಿನ್ನೆಲೆಯಲ್ಲಿ ಈ ವಿವಾಹ ದಕ್ಷಿಣೆ ಸಮಸ್ಯೆಯನ್ನು ನಾವು ನೋಡುವುದಾದ್ರೆ, ಪ್ರಪಂಚದ ಬಹುತೇಕ ಜನಾಂಗ ಜನಸಮುದಾಯಗಳಲ್ಲಿ ಬಹು ಪ್ರಾಚೀನದಿಂದಲೂ ಈ ವಿವಾಹ ದಕ್ಷಿಣೆ ಇದ್ದುಕೊಂಡು ಬಂದಿದೆ. ಇಂದಿನ ಕುಟುಂಬ, ರಾಜ್ಯ ಮುಂತಾದ ಮಾನವ ಸಂಸ್ಥೆಗಳ ಬೇರುಗಳು ಕಿರಾತಾವಸ್ಥೆಯಲ್ಲಿ ಇರುವುದಾದಲ್ಲಿ ಈ ವಿವಾಹ ದಕ್ಷಿಣೆಯ ಬೇರುಗಳು ಕೂಡ ಅಷ್ಟೇ ಪ್ರಾಚೀನ ಕಾಲಘಟ್ಟದ ಮಾನವನ ಬದುಕಿನ ವಸ್ತು ಪರಿಸ್ಥಿತಿಗಳಲ್ಲಿ ಯಾಕಿರಬಾರದು ಅನ್ನೋದು ನನ್ನ ಪ್ರಶ್ನೆ. ಈಗ ಇವತ್ತು ಸ್ಟೇಟ್ ಅಂತೀವಿ, ಫ್ಯಾಮಿಲಿ ಅಂತೀವಿ, ಅಥವಾ ಇನ್ಯಾವುದೋ ಅಂತಿದೀವಲ್ಲ, ಅದ್ರ ಬೇರುಗಳೆಲ್ಲ ಬಾರ್ಬರಿಸಮ್ ಕಾಲದಲ್ಲಿ ಇದ್ವು ಅಂತ ಅನ್ನೋದಾದ್ರೆ ಮತ್ತೆ ವೈ ಶುಡ್ ನಾಟ್ ಇಟ್ ಬಿ, ಇದ್ಯಾಕಿರಬಾರದು, ವಿವಾಹ ದಕ್ಷಿಣೆಯ ಬೇರು ಅಲ್ಲಿ ಯಾಕಿರಬಾರದು ಅನ್ನೋದು ನನ್ನ ಪ್ರಶ್ನೆ. ಇದರ ಮಾತೃವಾದ ವಿವಾಹ ಎಂಬ ಸಂಸ್ಥೆಯೊಂದಿಗೆ ಅನೇಕ ರೂಪ ಬದಲಾವಣೆಗಳೊಂದಿಗೆ ವಿಕಾಸಗೊಂಡು ಬಂದಿರಲಿಕ್ಕೆ ಬೇಕಲ್ಲವೇ? ಮಾನವ ಸಮಾಜದ 3 ಭಿನ್ನ ಅವಸ್ಥೆಗಳಿಗೆ ಅನುಸಾರವಾಗಿ, ಅಂದ್ರೆ ಕಿರಾತ, ಅನಾಗರಿಕ ಮತ್ತು ನಾಗರಿಕ, ಈ 3 ಅವಸ್ಥೆಗಳಿಗೆ ಅನುಸಾರವಾಗಿ ಈ ವಿವಾಹ ದಕ್ಷಿಣೆಯ ಭಿನ್ನ ರೂಪಗಳನ್ನು ಹೇಗೆ ನಾವು ಪತ್ತೆ ಹಚ್ಚುವುದು ಅಂತ. ಖಂಡಿತ ಇದು ಸಾಧ್ಯವಿದೆ. ನಾವು ಮಾರ್ಕ್ಸರ ಅರ್ಥಶಾಸ್ತ್ರವನ್ನು, ಮಾರ್ಗನ್ನರ ಈ ವಿಕಾಸವಾದಿ ಸಮಾಜದ ಶಾಸ್ತ್ರವನ್ನು ಸಮರ್ಥವಾಗಿ ನಾವು ಪ್ರಯೋಗಿಸಬೇಕು. ಆಧುನಿಕ ಸಮಾಜದ ಜನಸಮುದಾಯಗಳ ಪ್ರಗತಿಯಲ್ಲಿ ಹೇಗೆ ಅಸಮಾನತೆ, ವೈವಿಧ್ಯತೆ, ಭಿನ್ನತೆಗಳು ಕಾಣುವವೋ ಹಾಗೆಯೇ ಈ ವಿವಾಹ ದಕ್ಷಿಣೆಯ ಪ್ರಕಾರ, ನೋಡಿಲ್ಲಿ, ಕೈಂಡ್ ಅಂದರೆ ವಧುದಕ್ಷಿಣೆಯೋ ಅಥವಾ ವರದಕ್ಷಿಣೆಯೋ ಅಂತ, ಮತ್ತು ರೂಪ, ಫಾರ್ಮ್ ಅಂತ ಕರಿತೀವಿ. ಫಾರ್ಮ್ ಅಂದರೆ ವಸ್ತು ರೂಪವೋ, ಹಣ ರೂಪವೋ, ಆಸ್ತಿ ರೂಪವೋ, ಉದ್ಯೋಗ ರೂಪವೋ ಅಂತ. ಅದಕ್ಕೂ ಕೂಡ ಫಾರ್ಮ್ ಅಂತ ಇದೆ, ಕೈಂಡ್ ಅಂತ ಇದೆ, ಗಮನಿಸ್ಬೇಕು ನೀವು. ಆಧುನಿಕ ಸಮಾಜದ ಜನಸಮುದಾಯಗಳ ಪ್ರಗತಿಯಲ್ಲಿ ಹೇಗೆ ಅಸಮಾನತೆ, ವೈವಿಧ್ಯತೆ, ಭಿನ್ನತೆಗಳು ಕಾಣುವವೋ ಹಾಗೆಯೇ ಈ ವಿವಾಹ ದಕ್ಷಿಣೆಯ ಪ್ರಕಾರ ಮತ್ತು ರೂಪ ಅಂದ್ರೆ ಕೈಂಡ್ ಅಂಡ್ ಫಾರ್ಮ್, ಇವೆರಡರಲ್ಲೂ ಕೂಡ ಅಸಮಾನತೆ, ವೈವಿಧ್ಯತೆ, ಭಿನ್ನತೆಗಳು ನಿಶ್ಚಿತವಾಗಿ ಕಂಡುಬರುತ್ತವೆ ಅಂತ. ಇಂದಿನ ಹಿಂದುಳಿದ ಬುಡಕಟ್ಟು ಜನಾಂಗಗಳಲ್ಲಿ ಕಾಣಬರುವ ಅತಿ ಹಿಂದುಳಿದಿರುವಿಕೆ, ಆದಿಮ ಕಿರಾತಾವಸ್ಥೆಯನ್ನು ವಿವರಿಸಿಕೊಳ್ಳಲು ಹೇಗೆ ವಸ್ತು ಆಧಾರವೋ ಹಾಗೆಯೇ ಈ ಜನಾಂಗಗಳಲ್ಲಿನ ಇಂದಿನ ಕುಟುಂಬ ರೂಪ ಹಾಗೂ ವಿವಾಹ ರೂಪ ಮತ್ತು ವಿವಾಹ ದಕ್ಷಿಣೆಯ ಪ್ರಕಾರ ಹಾಗೂ ರೂಪಗಳೇ ಆದಿಮ ಸಮಾಜದ ಕಿರಾತಾವಸ್ಥೆಯ ಕುಟುಂಬ ರೂಪ, ವಿವಾಹ ದಕ್ಷಿಣೆ ಇವುಗಳ ಪ್ರಕಾರ ಹಾಗೂ ರೂಪವನ್ನು ವಿವರಿಸಿಕೊಳ್ಳಲು ವಸ್ತು ಆಧಾರ ಅಂತ. ಸ್ವಲ್ಪ ಒಂದು ಇಂಟರ್ಫರೆನ್ಸ್ ಏನಂದ್ರೆ, ಈಗ ನೋಡಿ, ಕುರುಬರು ಯಾವ್ದಾದ್ರು ಒಂದು ಕುರಿ ಕಾಯ್ತಕ್ಕಂಥವರ ಕುಟುಂಬದಲ್ಲಿ ಒಂದು ವಿವಾಹ ಆದ್ರೆ ಅಲ್ಲಿ ಕುರಿನೇ ವಿವಾಹ ದಕ್ಷಿಣೆ ಆಗ್ಬೋದು. ಒಂದು 50 ಕುರಿ ಕೊಡ್ತೀನಪ್ಪ, ನೀನ್ ಮದುವೆ ಆಗು ಅಂತ ಹೇಳ್ಬಿಡ್ಬೋದು. ಅಥವಾ ಗೋವು ಸಾಕಾರಲ್ಲಿ ಗೋವುನೇ ವಿವಾಹ ದಕ್ಷಿಣೆ ಆಗ್ಬೋದು. ಒಬ್ಬ ರೈತನಲ್ಲಿ 1-2 ಎಕರೆ ಹೊಲನೇ ವಿವಾಹ ದಕ್ಷಿಣೆ ಆಗಿಡ್ಬೋದು. ಅಥವಾ ಒಬ್ಬ ಮರ್ಚೆಂಟ್ ಇದ್ದ ಅಂದ್ರೆ ಅವನು ಬಂಗಾರ ದುಡ್ಡು ಕೊಡೋದ್ರ ಜೊತೆಗೆ ಯಾವ್ದಾದ್ರು ದುಡ್ಡು ಕೊಟ್ಟು ನೌಕರಿ ಕೊಡಿಸ್ಬೋದು, ಇಂಥವೆಲ್ಲ. ಅಥವಾ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ಕೊಡಬಹುದು. ಹೀಗೆ ವಿವಾಹ ದಕ್ಷಿಣೆಯ ಕೈಂಡ್ ಅಂಡ್ ಫಾರ್ಮ್ ಏನಿದೆಯಲ್ಲ, ಅದರಲ್ಲಿ ಬೇರೆ ಬೇರೆ, ಅದು ಜನಾಂಗದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿರ್ತದೆ. ಅದು ಇದನ್ನ ಆಧರಿಸಿಯೇ ನಾವು ಅದರ ಚರಿತ್ರೆಯನ್ನು ಕಟ್ಟಬೇಕು ನಾವು. ಈಗ ಮತ್ತೊಂದು ವಿಷಯ, ಹಣದ ಉಗಮ ಕುರಿತ ಮಾರ್ಕ್ಸ್ ಸಿದ್ಧಾಂತವು ವಿವಾಹ ದಕ್ಷಿಣೆಯ ಹುಟ್ಟನ್ನು ವಿವರಿಸಲು ನೆರವಾಗುವಂತೆಯೇ ವಿವಾಹ ದಕ್ಷಿಣೆಯ ಮೂಲ ಸ್ವರೂಪವನ್ನು ವಿವರಿಸಿಕೊಳ್ಳಲು ನೆರವಾಗುತ್ತದೆ.
ಇಂದಿನ ಆಧುನಿಕ ನೋಟು, ನಾಣ್ಯ, ಚೆಕ್ ರೂಪದ ದ್ರವ್ಯಕ್ಕೂ ಮೊದಲು, ಅಂದ್ರೆ ಇದಕ್ಕೂ ಮೊದಲು, ಅಂದ್ರೆ ಇವತ್ತೇನು ನಾವು ಕರೆನ್ಸಿ ನೋಟ್ ಬಳಸ್ತಾ ಇದೀವಿ, ನಾಣ್ಯಗಳನ್ನು ಬಳಸ್ತೀವಿ, ಚೆಕ್ ಬಳಸ್ತೀವಲ್ಲ, ಅದಕ್ಕೂ ಈ ರೂಪದ ದ್ರವ್ಯಕ್ಕೂ ಮೊದಲು, ಅಂದ್ರೆ ಈ ರೂಪದ ಹಣಕ್ಕೂ ಮೊದಲು ವಸ್ತು ರೂಪದ ದ್ರವ್ಯ, ಅದಕ್ಕೂ ಮುನ್ನ ಶ್ರಮರೂಪದ ದ್ರವ್ಯವು ಇದ್ದಿರಬೇಕು. ಹಣದ ರೂಪಸಾರದ ಈ ಇತಿಹಾಸದ ಜಾಡಿನಲ್ಲೇ ನಾವು ವಿವಾಹ ದಕ್ಷಿಣೆಯ ರೂಪಸಾರದ ಚರಿತ್ರೆಯನ್ನು ಕೂಡ ನಾವು ಪತ್ತೆ ಹಚ್ಚಬಹುದು ಅಂತ. ಅಂದ್ರೆ ಈಗ ಹಣಕ್ಕೆ ಹೆಂಗ ನೋಟು ಕರೆನ್ಸಿ ರೂಪ ಬಂದದೋ, ಇದು ಬರೋದಕ್ಕಿಂತ ಮುಂಚೆ ಅದಕ್ಕೊಂದು ಶ್ರಮ ರೂಪ, ಅಂದ್ರೆ ಒಂದು ಲೇಬರ್ ಫಾರ್ಮ್ ಅಂತ, ಲೇಬರ್ ಫಾರ್ಮ್ ಶ್ರಮ ರೂಪ ಅದಕ್ಕೆ ಇರಲೇಬೇಕು ಅಂತ. ಅದನ್ನ ನಾವು ಅಲ್ಲಿ ಅಂದ್ರೆ ಈ ದುಡ್ಡಿನ ಇತಿಹಾಸದಲ್ಲಿ ಶ್ರಮರೂಪದ ಒಂದು ದುಡ್ಡು ಇದೆ ಅಂತ ನಮ್ಗೆ ಗೊತ್ತಾತಂದ್ರೆ, ಹಂಗಾದ್ರೆ ಶ್ರಮರೂಪದ ವಧು ದಕ್ಷಿಣೆ ಅಥವಾ ಶ್ರಮರೂಪದ ವರದಕ್ಷಿಣೆ ಇರ್ಲಿಕ್ಕೆ ಬೇಕು ಅಂತ ನಾವು ಪತ್ತೆ ಹಚ್ಚಬಹುದು. ಹೀಗೆ ಇಲ್ಲಿ ಒಂದರ ಅಧ್ಯಯನ ಅಂದ್ರೆ ಎಕನಾಮಿಕ್ ಕ್ಷೇತ್ರದ ಕಮ್ಯುನಿಟಿಗಳ ಎಕ್ಸ್ಚೇಂಜು, ಕಮ್ಯುನಿಟಿಗಳ ಉತ್ಪಾದನೆ, ಅವುಗಳ ಮೌಲ್ಯ, ಇವುಗಳನ್ನ ಎಕ್ಸಾಮಿನ್ ಮಾಡ್ತಾ ಅಲ್ಲಿ ನಡೀತಕ್ಕಂಥ ಎಕ್ಸ್ಚೇಂಜಿನ ತೊಡಕುಗಳಲ್ಲಿ ದುಡ್ಡು ಹೆಂಗ್ ಹುಡ್ತತಿ, ದುಡ್ಡಿನ ಪ್ರೈಮೇಟಿವ್ ಫಾರ್ಮ್ ಯಾವುದು, ಅತ್ಯಂತ ಎನಿಷಿಯಂಟ್ ಪ್ರೈಮೇಟಿವ್ ಫಾರ್ಮ್ ಯಾವುದು ಅಂತ ನಾವು ಹಿಂಗ್ ಅರ್ಥ ಮಾಡ್ಕೊಂತ ಹೋಗಿ ಆ ನಾಲೆಡ್ಜ್ ಅನ್ನ ಕಂಪೇರ್ ಮಾಡ್ತಾ ಆ ಪ್ರಿನ್ಸಿಪಲ್ಸ್ ಗಳನ್ನ ಈ ವಿವಾಹದ ಲೈಂಗಿಕ ಸಂಬಂಧಗಳಿಗೆ ನಾವು ತಗೊಂಡು ಬಂದಾಗ ಇಲ್ಲಿ ಏನು ನಮಗೆ ಅಂಥದೊಂದು ಫಾರ್ಮ್ ನಮಗೆ ಸಿಗ್ಬಹುದು ಅಂತ ನಮಗೆ ಕ್ಲೂ ಸಿಗ್ತತಿ. ಆದ್ರಿಂದ ನೋಡ್ರಿ, ಹಿಂಗೆ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಗಳ ಮುಖಾಂತರ ನಾವು ಈ ವಧು ದಕ್ಷಿಣೆ ಮತ್ತು ವರದಕ್ಷಿಣೆಯ ವಿಚಾರವನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತ ಈ ಚಾಪ್ಟರ್ ಅನ್ನ ಮತ್ತು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಕೊನೆಗೆ ಇಲ್ಲಿ ನಿಮಗೆ ಅಡಿ ಟಿಪ್ಪಣಿಗಳನ್ನ ನಾನು ಹೇಳ್ತೀನಿ. ಒಂದನೇದು, ಟಿ ಸುನೀತಾ ಹೂವಿನ ಹಡಗಲಿ ದಿನ ಬಿಟ್ಟು ದಿನ ಪತ್ರಿಕೆ, ಮುಂದೆ ಯಾವುದೋ ಒಂದು ಮಾತು ಕೋಟ್ ಮಾಡಿದೆ, 22/2/1990. ಇನ್ನೊಂದು ಎರಡನೇ ಟಿಪ್ಪಣಿ, ಪುಟ 112, ಖಾಸಗಿ ಆಸ್ತಿ, ಕುಟುಂಬ ಹಾಗೂ ರಾಜ್ಯ ಇವುಗಳ ಉಗಮ, ಎಫ್ ಎಂಗೆಲ್ಸ್. ಇನ್ನೊಂದು ಮೂರನೇ ಟಿಪ್ಪಣಿ 89, ಮ್ಯಾರೇಜ್ ಅಂಡ್ ಮಾರಲ್ಸ್, ಬರ್ಟ್ರಾಂಡ್ ರಸಲ್. ಇನ್ನು ನಾಲ್ಕನೇದು, ದಿ ಜರ್ಮ್ ಆಫ್ ಗವರ್ಮೆಂಟ್ ಮಸ್ಟ್ ಬಿ ಸಾಟ್ ಇನ್ ದ ಆರ್ಗನೈಸೇಷನ್ ಇನ್ ಟು ದ ಜೆಂಟ್ಸ್ ಇನ್ ದ ಸ್ಟೇಟಸ್ ಆಫ್ ಸೇವೇಜರಿ ಅಂತ, ಪೇಜ್ 5, ಏನ್ಷಿಯಂಟ್ ಸೊಸೈಟಿ, ಎಲ್ ಎಚ್ ಮಾರ್ಗನ್. ಆಮೇಲೆ ಇನ್ನೊಂದು ಐದನೇ ಟಿಪ್ಪಣಿ, ಪೇಜ್ 5, ಏನ್ಷಿಯಂಟ್ ಸೊಸೈಟಿ, ಎಲ್ ಎಚ್ ಮಾರ್ಗನ್. ಸಿ ಆಲ್ಸೋ ದ ಲಾಸ್ಟ್ 2 ಪ್ಯಾರಾಗ್ರಾಫ್ಸ್ ಆಫ್ ಆರ್ಗನೈಸೇಷನ್ ಆನ್ ದ ಬೇಸಿಸ್ ಆಫ್ ಸೆಕ್ಸ್. ಆಮೇಲೆ ಆರನೇದು, ಪೇಜ್ 5, ಏನ್ಷಿಯಂಟ್ ಸೊಸೈಟಿ, ಅದು ಕೂಡ ಎಲ್ ಎಚ್ ಮಾರ್ಗನ್. ಇನ್ನು ಪೇಜ್ 129, ಸೋಷಿಯಲಿಸಮ್, ಉಟೋಪಿಯನ್ ಅಂಡ್ ಸೈಂಟಿಫಿಕ್, ಫ್ರೆಡರಿಕ್ ಎಂಗೆಲ್ಸ್, ಸೆಲೆಕ್ಟೆಡ್ ವರ್ಕ್ಸ್, ವ್ಯಾಲ್ಯೂಮ್ 3. ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದರ ಮುಂದಿನ ಅಧ್ಯಾಯ ಈ 2 ವಿವಾಹ ದಕ್ಷಿಣೆಯ ಆದಿಮ ರೂಪ ಅಂತ ಅದು ಟೈಟ್ಲ್ ಇದೆ, ಅದನ್ನ ನಾವು ನೆಕ್ಸ್ಟ್ ನೋಡೋಣ.